Good morning, students. All of you very good morning. In the last video, we discussed that is bond parameters, that is bond angle, and also we discussed that is what is bond order, and also we discussed what is bond energy. Actually, ಈ ಬಾಂಡ್ ಎನರ್ಜಿ ಅಥವಾ ಬಾಂಡ್ ಎಂಥಾಲ್ಪಿ ನಾವು ಡಿಸ್ಕಸ್ ಮಾಡಬೇಕಾದ್ರೆ ಮೈ ಮೊಬೈಲ್ ಈ ಸ್ವಿಚ್ ಆಫ್ ಆಫ್ಟರ್ 40 ಮಿನಿಟ್ಸ್ಗೆಲ್ಲ ಲಾಸ್ಟ್ ವಿಡಿಯೋ ಕಟ್ ಆಗೋಯ್ತು. ದ ರೀಸನ್ ಈಸ್ ಮೆಮೊರಿ ಜಾಸ್ತಿ ಆಗಿಬಿಟ್ಟಿತ್ತು, ಅರ್ಥ ಆಯ್ತಾ? ಅದರಿಂದ 40 ಮಿನಿಟ್ಸ್ ಎಲ್ಲ ಕಟ್ ಆಯಿತು. ನಾನು ಅದನ್ನು ಹಂಗೆ ದಟ್ ಈಸ್ ನಿಮ್ಗೆ ಅಪ್ಲೋಡ್ ಮಾಡಿಬಿಟ್ಟಿದ್ದೀನಿ, ಅರ್ಥ ಆಯ್ತಾ? ಇವಾಗ ಅದಿನ್ನೂ ಕಂಟಿನ್ಯೂಯೇಷನ್ ಇತ್ತು ಸ್ವಲ್ಪ, ಅರ್ಥ ಆಯ್ತು? ಇವಾಗ ಕಂಟಿನ್ಯೂ ಮಾಡೋಣ. ದಟ್ ಈಸ್ ದ ಬಾಂಡ್ ಎನರ್ಜಿ ಅಂದ್ರೆ ಏನು ಅಂತ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ದಾಗಿದೆ. ವಾಟ್ ಈಸ್ ಬಾಂಡ್ ಎನರ್ಜಿ ಅಥವಾ ಬಾಂಡ್ ಎಂಥಾಲ್ಪಿ? ಬಾಂಡ್ ಎಂಥಾಲ್ಪಿ ಆರ್ ಬಾಂಡ್ ಎನರ್ಜಿ ಅಂತ, ಅರ್ಥ ಆಯ್ತಾ? ಏನು ಬಾಂಡ್ ಎಂಥಾಲ್ಪಿ ಅಂದ್ರೆ ದ ಅಮೌಂಟ್ ಆಫ್ ಎನರ್ಜಿ ರಿಕ್ವೈರ್ಡ್ ಟು ಬ್ರೇಕ್ 1 moles of a bond, 1 mole of a bonds present between 2 atoms, ಅರ್ಥ ಆಯ್ತಾ? ಇನ್ ಎ ಮಾಲಿಕ್ಯೂಲ್, ಅರ್ಥ ಆಯ್ತಾ? ಒಂದು ಮಾಲಿಕ್ಯೂಲ್ ಅಲ್ಲಿ, ಒಂದು ಗ್ಯಾಸಿಯಸ್ ಸ್ಟೇಟ್ ಅಲ್ಲಿ ಇರ್ತಕ್ಕಂಥ ಮಾಲಿಕ್ಯೂಲ್ ಅಲ್ಲಿ 2 ಆಟಮ್ಸ್ ಮಧ್ಯದಲ್ಲಿ, ಅರ್ಥ ಆಯ್ತಾ, 1 mole ಆಫ್ ಎ ಬಾಂಡ್ಸ್ ನ ಬ್ರೇಕ್ ಮಾಡ್ಲಿಕ್ಕೆ ಎಷ್ಟೊಂದು ಅಮೌಂಟ್ ಆಫ್ ಎನರ್ಜಿ ಬೇಕಾಗತ್ತೋ ಅದಕ್ಕೆ ಬಾಂಡ್ ಎಂಥಾಲ್ಪಿ ಅಂತ ಹೇಳ್ಬಿಟ್ಟು ಕರಿತೀವಿ. ಲಾಸ್ಟ್ ಕ್ಲಾಸ್ ಬರ್ಕೊಂಡಿರ್ತಾನೆ. ದಟ್ ಈಸ್ ಇಟ್ ಈಸ್ ದ ಅಮೌಂಟ್ ಆಫ್ ಎನರ್ಜಿ ರಿಕ್ವೈರ್ಡ್ ಟು ಬ್ರೇಕ್ 1 mole ಆಫ್ ಎ ಬಾಂಡ್ಸ್ ಪ್ರೆಸೆಂಟ್ ಬಿಟ್ವೀನ್ ದ 2 atoms ಆಫ್ ಎ gaseous state of a substance is called as that is bond enthalpy ಅಥವಾ ಬಾಂಡ್ ಎನರ್ಜಿ. ನಾವೇನ ದಟ್ ಈಸ್ ಡಿಸ್ಕಸ್ ಮಾಡಿದ್ವಿ. ದಟ್ ಈಸ್ ಹೈಡ್ರೋಜನ್, ಅರ್ಥ ಆಯ್ತು? ಹೈಡ್ರೋಜನ್ ಮಾಲಿಕ್ಯೂಲ್, ಅರ್ಥ ಆಯ್ತು? ಹೈಡ್ರೋಜನ್ ಗ್ಯಾಸ್ ತಾನೆ. ಹೈಡ್ರೋಜನ್ ಗ್ಯಾಸ್ ಅಲ್ಲಿ 1 mole ಆಫ್ ಎ ಬಾಂಡ್ಸ್ ನ ಬ್ರೇಕ್ ಮಾಡ್ಲಿಕ್ಕೆ ಎಷ್ಟೊಂದು ಅಮೌಂಟ್ ಆಫ್ ಎನರ್ಜಿ ಬೇಕಾಗತ್ತೆ ಅಂದ್ರೆ ದಟ್ ಈಸ್ 435 ಅನ್ಸುತ್ತೆ, 435.8 kilojoules per mole. 435.8 kilojoules per mole. That is this much of energy. You know, this unit is used to express the bond energy. That is kilojoules per mole. This much of energy is required. This is an example. Another example also we discussed. That is iodine. In between one iodine gas. Iodine gas ತಾನೆ. ಈ iodine gas ಅಲ್ಲಿ iodine ಮಧ್ಯದಲ್ಲಿ ಇರ್ತಕ್ಕಂಥ ಒಂದು mole ಆಫ್ ಬಾಂಡ್ ಬ್ರೇಕ್ ಮಾಡಲಿಕ್ಕೆ ಎಷ್ಟೊಂದು ಅಮೌಂಟ್ ಆಫ್ ಎನರ್ಜಿ ಬೇಕಾಗುತ್ತೆ ಅಂದ್ರೆ ದಟ್ ಈಸ್ 158 kilojoules per mole. This much of energy is going to be required. Now, what are the factors to affect this bond enthalpy? ಅರ್ಥ ಆಯ್ತಾ? Factors on which bond enthalpy depends. Bond enthalpy depends. Or ಅರ್ಥ ಆಯ್ತಾ? Factors on which bond enthalpy depends are, there are 3 factors. One is the size of the bonded atoms. ಅರ್ಥ ಆಯ್ತಾ? One is the size of the bonded atoms. ಅರ್ಥ ಆಯ್ತಾ? Size of bonded atoms. ಇವಾಗ larger the size of the bonded atoms, smaller is the bond enthalpy. ಯಾಕಂದ್ರೆ ಬಾಂಡೆಡ್ ಆಟಮ್ಸ್ ನ ಸೈಜ್ ದೊಡ್ಡದಿದ್ದಷ್ಟು ಬಾಂಡ್ ಲೈನ್ ಜಾಸ್ತಿ ಇರುತ್ತೆ. ಬಾಂಡ್ ಲೈನ್ ಜಾಸ್ತಿ ಇತ್ತು ಅಂದ್ರೆ ಟು ಬ್ರೇಕ್ ದಟ್ ಬಾಂಡ್ ಇಟ್ಸ್ ವೆರಿ ಈಸಿಲಿ. ಅರ್ಥ ಆಯ್ತು? ಇವಾಗ ಇದನ್ನ ಮುರಿಯೋದು ಈಸಿ, ಅದೇ ಇದನ್ನು ಮುರಿಬೇಕಂದ್ರೆ ಸ್ವಲ್ಪ ಕಷ್ಟ, ಯಾಕಂದ್ರೆ ಲೆಂತ್ ಕಡಿಮೆ ಆಯ್ತು. ಅರ್ಥ ಆಯ್ತಾ? ಬಾಂಡ್ ಲೆಂತ್ ಜಾಸ್ತಿ ಯಾವಾಗಿರುತ್ತೆ? ಬಾಂಡೆಡ್ ಆಟಮ್ಸ್ ದೊಡ್ಡದಾಗಿದ್ದಾಗ ಬಾಂಡ್ ಲೆಂತ್ ಜಾಸ್ತಿ ಇರುತ್ತೆ. ಬಾಂಡ್ ಲೆಂತ್ ಜಾಸ್ತಿ ಇದ್ದಾಗ ಟು ಬ್ರೇಕ್ ದಟ್ ಬಾಂಡ್ ಇಟ್ಸ್ ವೆರಿ ಈಸಿಲಿ. ಅರ್ಥ ಆಯ್ತಾ? ಅದೇ ಬಾಂಡೆಡ್ ಆಟಮ್ಸ್ ಸೈಜ್ ಚಿಕ್ಕದಾಗಿದ್ದಾಗ ಬಾಂಡೆಡ್ ಆಟಮ್ಸ್ ಚಿಕ್ಕದಾಗಿದ್ದಾಗ ಬಾಂಡ್ ಲೆಂತ್ ಚಿಕ್ಕದಾಗಿರುತ್ತೆ. ಟು ಬ್ರೇಕ್ ದಟ್ ಬಾಂಡ್ ಇಟ್ ರಿಕ್ವೈರ್ಸ್ ಮೋರ್ ಎನರ್ಜಿ. ನೋಡಿ, ಇಲ್ಲೇ ತಗೊಳ್ಳಿ. ಇವಾಗ ಅಯೋಡಿನ್ ದೊಡ್ಡದಾಗಿರುತ್ತೆ ಸೈಜ್ ಅಲ್ಲಿ, ಅರ್ಥ ಆಯ್ತಾ? ಈ ಸೈಜ್ ದೊಡ್ಡದಾಗಿರ್ತಕ್ಕಂಥ ರೀಸನ್ನಿಂದ ಬಾಂಡ್ ಲೆಂತ್ ಜಾಸ್ತಿ ಇರುತ್ತೆ. ಟು ಬ್ರೇಕ್ ದಟ್ ಬಾಂಡ್ ಇಟ್ ರಿಕ್ವೈರ್ಸ್ ಲೆಸ್ ಎನರ್ಜಿ. ಅದೇ ಹೈಡ್ರೋಜನ್ ಅರ್ಥ, 2 ಹೈಡ್ರೋಜನ್ ಆಟಮ್ ಚಿಕ್ಕದಾಗಿರುತ್ತೆ ಸೈಜ್, ಅರ್ಥ ಆಯ್ತಾ? ಬಾಂಡ್ ಲೆಂತ್ ಕಡಿಮೆ ಇರುತ್ತೆ. ಟು ಬ್ರೇಕ್ ದಟ್ ಬಾಂಡ್, ಅರ್ಥ ಆಯ್ತಾ, ಇಟ್ ರಿಕ್ವೈರ್ಸ್ ಮೋರ್ ಎನರ್ಜಿ. ದಟ್ ಈಸ್ ಸೈಜ್ ಆಫ್ ದ ಬಾಂಡೆಡ್ ಆಟಮ್ಸ್ ವಿಲ್ ಅಫೆಕ್ಟ್ ದ ಬಾಂಡ್ ಎಂಥಾಲ್ಪಿ ಆರ್ ಬಾಂಡ್ ಎನರ್ಜಿನ. ಹೌ ಇಟ್ ಅಫೆಕ್ಟ್ಸ್ ಅಂತ ಗೊತ್ತಿದೆಯಾ? Larger the size of the bonded atoms,
ಸ್ಮಾಲರ್ ಇಸ್ ದ ಬಾಂಡ್ ಎಂಥಾಲ್ಪಿ. ಎಕ್ಸಾಂಪಲ್ಸ್ ನಾವು ಇದನ್ನೇ ತಗೋಬಹುದು. ಅರ್ಥ ಆಯ್ತಾ? ಆಕ್ಚುಲಿ ಈ ಬಾಂಡ್ ಎನರ್ಜಿನ ಅರ್ಥ ಆಯ್ತಾ, ಬಾಂಡ್ ಲೆಂತ್ನ, ಬಾಂಡ್ ಆಂಗಲ್ನ, ಬಾಂಡ್ ಇವೆಲ್ಲ ಕಂಡಿಬೇಕಾದ್ರೆ, ಈ ಪ್ಯಾರಾಮೀಟರ್ಸ್ ಎಲ್ಲ ಕಂಡುಹಿಡಿಬೇಕಾದ್ರೆ ನಾವು ಸ್ಪೆಕ್ಟ್ರೋಸ್ಕೋಪಿಕ್ ಮೆಥಡ್ಸ್ ಯೂಸ್ ಮಾಡ್ತೀವಿ, ಎಕ್ಸ್ರೇ ಡೈಫ್ರಾಕ್ಷನ್ ಮೆಥಡ್ಸ್ ಯೂಸ್ ಮಾಡ್ತೀವಿ. ಎಕ್ಸ್ರೇ ಡೈಫ್ರಾಕ್ಷನ್ ಸ್ಪೆಕ್ಟ್ರೋಸ್ಕೋಪಿಕ್ ಮೆಥಡ್ಸ್ ಯೂಸ್ ಮಾಡ್ತೀವಿ. ಯಾಕಂದ್ರೆ ದ ಆಟಮ್ಸ್ ಆರ್ ಮಾಲಿಕ್ಯೂಲ್ಸ್ ಆರ್ ವೆರಿ ಸ್ಮಾಲ್, ವಿ ಕಾಂಟ್ ಸಿ ಫ್ರಮ್ ಅವರ್ ನೆಕೆಡ್ ಐಸ್. ಫಾರ್ ಎಕ್ಸಾಂಪಲ್, ಇವಾಗ ನಮ್ಮ ಅಟ್ಮಾಸ್ಫಿಯರ್ ಅಲ್ಲಿ ಅರ್ಥ ಆಯ್ತಾ ನೈಟ್ರೋಜನ್ ಗ್ಯಾಸ್ ಇದೆ, ಆಕ್ಸಿಜನ್ ಗ್ಯಾಸ್ ಇದೆ, ಕಣ್ಣು ಕಾಣಿಸ್ತಾ ಇದೆಯಾ? ಇಲ್ಲ, ಬರೀ ಕಣ್ಣು ಕಾಣಿಸೋದೇ ಇಲ್ಲ. ಅಂತ ಒಂದು ಸ್ಮಾಲ್ ಆಟಮ್ಸ್ ನ ಲೆಂತ್ ನ ಕಂಡುಹಿಡಿಬೇಕಾದ್ರೆ, ಬಾಂಡ್ ಲೆಂತ್ ಕಂಡುಹಿಡಿಬೇಕಾದ್ರೆ ಅರ್ಥ ಆಯ್ತಾ, ಅಥವಾ ಬಾಂಡ್ ದಟ್ ಈಸ್ ಎನರ್ಜಿನ ಕಂಡುಹಿಡಿಬೇಕಾದ್ರೆ ಅರ್ಥ ಆಯ್ತಾ, ಇಟ್ ಬೈ ಯೂಸಿಂಗ್ ದ ಸ್ಪೆಕ್ಟ್ರೋಸ್ಕೋಪಿಕ್ ಮೆಥಡ್ ಆರ್ ಎಕ್ಸ್ರೇ ಡೈಫ್ರಾಕ್ಷನ್ ಮೆಥಡ್. ನೀವು ಮುಂದಿನ ಸ್ಟಡೀಸ್ ಅಲ್ಲಿ ಗೊತ್ತಾಗುತ್ತೆ ಸ್ಪೆಕ್ಟ್ರೋಸ್ಕೋಪಿಕ್ ಮೆಥಡ್ಸು ಅರ್ಥ ಆಯ್ತಾ, ಎಕ್ಸ್ರೇ ಡೈಫ್ರಾಕ್ಷನ್ ಮೆಥಡ್ಸ್ ಏನಿರುತ್ತೆ ಅಂತ. ಟೋಟಲಿ ತುಂಬಾ ಚಿಕ್ಕದಾಗಿರ್ತಕ್ಕಂಥ ರೀಸನ್ ಇಂದ ಆಟಮ್ಸ್ ಮತ್ತೆ ಮಾಲಿಕ್ಯೂಲ್ಸ್ ಅದರ ಒಂದು ಪ್ಯಾರಾಮೀಟರ್ಸ್ ನಾವು ಕಂಡುಹಿಡಬೇಕಾದ್ರೆ ವಿ ಆರ್ ಗೋಯಿಂಗ್ ಟು ಯೂಸಿಂಗ್ ದ ಸ್ಪೆಕ್ಟ್ರೋಸ್ಕೋಪಿಕ್ ಮೆಥಡ್ಸ್ ಆರ್ ಎಕ್ಸ್ರೇ ಡೈಫ್ರಾಕ್ಷನ್ ಮೆಥಡ್ಸ್. ಇವಾಗ ಈ ಬಾಂಡೆಡ್ ಆಟಮ್ಸ್ ಮೇಲೆ ಹೆಂಗ್ ಡಿಪೆಂಡ್ ಆಗಿರುತ್ತೆ ಅಂತ ಗೊತ್ತಾಯ್ತಾ. ಸೆಕೆಂಡ್ ಒನ್ ಈಸ್ ಇಟ್ಸ್ ವೆರಿ ಇಂಪಾರ್ಟೆಂಟ್. ಅರ್ಥ ಆಯ್ತಾ, ದ ಬಾಂಡ್ ಎಂಥಾಲ್ಪಿ ಆಲ್ಸೋ ಡಿಪೆಂಡ್ಸ್ ಅಪಾನ್ ದ ಮಲ್ಟಿಪಲ್ ಬಾಂಡ್ಸ್. ಅಂದ್ರೆ ಬಾಂಡ್ ಎಂಥಾಲ್ಪಿ ಆಲ್ಸೋ ಡಿಪೆಂಡ್ಸ್ ಆನ್ ಮಲ್ಟಿಪಲ್ ಬಾಂಡ್ಸ್. ಗ್ರೇಟರ್ ದ ಬಾಂಡ್ ಆರ್ಡರ್, ಬಾಂಡ್ ಎಂಥಾಲ್ಪಿ ವಿಲ್ ಇನ್ಕ್ರೀಸಸ್, ಬಾಂಡ್ ಎನರ್ಜಿ ವಿಲ್ ಇನ್ಕ್ರೀಸಸ್. ಅರ್ಥ ಆಯ್ತಾ? ನೋಡಿ, ಫಾರ್ ಎಕ್ಸಾಂಪಲ್ ಕಾರ್ಬನ್ ಕಾರ್ಬನ್ ಸಿಂಗಲ್ ಬಾಂಡ್ ನ ಬ್ರೇಕ್ ಮಾಡಲಿಕ್ಕೆ, ಕಾರ್ಬನ್ ಕಾರ್ಬನ್ ಸಿಂಗಲ್ ಬಾಂಡ್ ನ ಬ್ರೇಕ್ ಮಾಡಲಿಕ್ಕೆ 347 ಕಿಲೋ ಜೌಲ್ಸ್ ಪರ್ ಮೋಲ್, 347 ಕಿಲೋ ಜೌಲ್ಸ್ ಪರ್ ಮೋಲ್, ದಿಸ್ ಮಚ್ ಆಫ್ ಎನರ್ಜಿ ಇಸ್ ಗೋಯಿಂಗ್ ಟು ಬಿ ರಿಕ್ವೈರ್ಡ್. ಅದೇ ಕಾರ್ಬನ್ ಕಾರ್ಬನ್ ನ ಡಬಲ್ ಬಾಂಡ್ ನ ಬ್ರೇಕ್ ಮಾಡಲಿಕ್ಕೆ ಇಟ್ ರಿಕ್ವೈರ್ಸ್, ದಟ್ ಈಸ್ ವೆರಿ ಇಂಪಾರ್ಟೆಂಟ್, ದಟ್ ಈಸ್ 619 ಕಿಲೋ ಜೌಲ್ಸ್ ಪರ್ ಮೋಲ್. ಎಷ್ಟು ಇನ್ಕ್ರೀಸ್ ಆಯ್ತು ನೋಡಿ, 619 kilojoules per mole. This much of energy is going to be required to break carbon-carbon double bond. ಅದೇ ಕಾರ್ಬನ್-ಕಾರ್ಬನ್ ಟ್ರಿಪಲ್ ಬಾಂಡ್ ನ ಬ್ರೇಕ್ ಮಾಡ್ಲಿಕ್ಕೆ, ಕಾರ್ಬನ್-ಕಾರ್ಬನ್ ಟ್ರಿಪಲ್ ಬಾಂಡ್ ನ ಬ್ರೇಕ್ ಮಾಡ್ಲಿಕ್ಕೆ 836 kilojoules per mole. ನೋಡಿ ಇಲ್ಲಿ ಕಾರ್ಬನ್-ಕಾರ್ಬನ್ ಸಿಂಗಲ್ ಬಾಂಡ್ ಆದ್ರೆ ಇಷ್ಟು, ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡ್ ಆದ್ರೆ ಇಷ್ಟು, ಕಾರ್ಬನ್ ಕಾರ್ಬನ್ ಟ್ರಿಪಲ್ ಬಾಂಡ್ ಆದ್ರೆ ಇಷ್ಟು. ನೋಡಿ ಈ ತರ ಮಲ್ಟಿಪಲ್ ಬಾಂಡ್ಸ್ ಜಾಸ್ತಿ ಆದಷ್ಟು, ಅಂದ್ರೆ ಏನು, ಬಾಂಡ್ ಆರ್ಡರ್ ಜಾಸ್ತಿ ಆದಷ್ಟು ಬಾಂಡ್ ಎಂಥಾಲ್ಪಿ ಇನ್ಕ್ರೀಸ್ ಆಗ್ತಾ ಬಂದಿದೆ. ಇವಾಗ ಇದೊಂದು ಪೆನ್ ಇದೆ, ಇದು ಸ್ವಲ್ಪ ಒಂದೇ ಇದೆ, ಸ್ವಲ್ಪ ಉದ್ದ ಇದೆ, ಇದನ್ನು ಬ್ರೇಕ್ ಮಾಡ್ಲಿಕ್ಕೆ ಎಷ್ಟು ಎನರ್ಜಿ ಬೇಕು, ಇನ್ನೂ ಸ್ವಲ್ಪ ದಟ್ ಈಸ್ ಲೆಂತ್ ಕಡಿಮೆ ಆಗಿ ಇನ್ನೂ ಒಂದು ಸೇರ್ಕೊಂಡ್ರ ಜೊತೆಗೆ ಅದನ್ನು ಬ್ರೇಕ್ ಮಾಡ್ಲಿಕ್ಕೆ ಇನ್ನೂ ಕಷ್ಟ ತಾನೆ. ಇನ್ನೂ ಲೆಂತ್ ಕಡಿಮೆ ಆಗಿ ಇನ್ನೂ ಒಂದು ಸೇರ್ಕೊಂಡ್ರೆ ಇನ್ನೂ ಜಾಸ್ತಿ ಆಗುತ್ತೆ. ಲೈಕ್ ದಿಸ್ ದ ಬಾಂಡ್ ಆರ್ಡರ್ ಇನ್ಕ್ರೀಸಸ್. ನಾ ಬಾಂಡ್ ಆರ್ಡರ್ ಕೂಡ ಡಿಸ್ಕಸ್ ಮಾಡ್ತೀನಿ, ಏನು ನಂಬರ್ ಆಫ್ ಬಾಂಡ್ಸ್ ಪ್ರೆಸೆಂಟ್ ಬಿಟ್ವೀನ್ ದ ಟು ಆಟಮ್ಸ್. ಅರ್ಥ ಆಯ್ತಾ? ಆಫ್ ಎ ಮಾಲಿಕ್ಯೂಲ್, ಒಂದು ಮಾಲಿಕ್ಯೂಲ್ ಅಲ್ಲಿ ಎರಡು ಆಟಮ್ಸ್ ಮಧ್ಯದಲ್ಲಿ ಎಷ್ಟೊಂದು ನಂಬರ್ ಆಫ್ ಬಾಂಡ್ಸ್ ಇದೆ, ದಟ್ ಗಿವ್ಸ್ ದ ಬಾಂಡ್ ಆರ್ಡರ್. ಇವಾಗ ಇಲ್ಲಿ ಕಾರ್ಬನ್ ಕಾರ್ಬನ್ ಸಿಂಗಲ್ ಬಾಂಡ್ ಇದೆ, ಬಾಂಡ್ ಆರ್ಡರ್ ಇಸ್ 1, ಬಾಂಡ್ ಆರ್ಡರ್ ಇಸ್ 2, ಬಾಂಡ್ ಆರ್ಡರ್ ಇಸ್ 3. ದ ಬಾಂಡ್ ಆರ್ಡರ್ ಇನ್ಕ್ರೀಸಸ್, ದ ಬಾಂಡ್ ಸ್ಟ್ರೆಂತ್ ಆಲ್ಸೋ ಇನ್ಕ್ರೀಸಸ್. ದಿಸ್ ಇಸ್ ಅನದರ್ ಫ್ಯಾಕ್ಟರ್, ದಟ್ ಇಸ್ ಬಾಂಡ್ ಆರ್ಡರ್ ಫ್ಯಾಕ್ಟರ್ ಅಥವಾ ಮಲ್ಟಿಪಲ್ ಬಾಂಡ್ಸ್ ಫ್ಯಾಕ್ಟರ್. ಇಟ್ ಆಲ್ಸೋ ಅಫೆಕ್ಟ್ಸ್ the bond enthalpy or bond energy. Next, third one, the third factor, the bond enthalpy or the bond energy is going to be depends is number of lone pair of electrons. Number of lone pair of electrons. Number of lone pair of electrons and bonded atoms. Bonded atoms ಮೇಲೆ ಎಷ್ಟು ನಂಬರ್ ಆಫ್ ಲೋನ್ ಪೇರ್ ಎಲೆಕ್ಟ್ರಾನ್ಸ್ ಇದೆಯೋ ಅದ್ರ ಮೇಲೆ ಕೂಡ ಡಿಪೆಂಡ್ ಆಗಿರುತ್ತೆ. ಹೇಗೆ ಡಿಪೆಂಡ್ ಆಗಿರುತ್ತೆ ಅಂತ ಹೇಳ್ಬಿಟ್ಟಂದ್ರೆ, if the number of lone pair of electrons is increases, the bond enthalpy also increases. ಅರ್ಥ ಆಯ್ತಾ? The bond enthalpy also, sorry, number of lone pairs increases, the bond enthalpy decreases. Sorry, the number of lone pairs increase ಆದ್ರೆ ಬಾಂಡ್ ಎಂಥಾಲ್ಪಿ ಏನಾಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಅರ್ಥ ಆಯ್ತಾ? ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಜಾಸ್ತಿ ಆದಷ್ಟು ಬಾಂಡ್ ಎಂಥಾಲ್ಪಿ ಕಡಿಮೆ ಆಗುತ್ತೆ. ಅರ್ಥ ಆಯ್ತಾ? ಸ್ಮಾಲ್ ನೋಡಿ, ಇಫ್ ದ ನಂಬರ್ ಆಫ್ ಲೋನ್ ಪೇರ್ಸ್ ಇನ್ಕ್ರೀಸಸ್, ಬಾಂಡೆಡ್ ಆಟಮ್ಸ್ ಮೇಲೆ ನಂಬರ್ ಆಫ್ ಲೋನ್ ಪೇರ್ ಜಾಸ್ತಿ ಆದಷ್ಟೇ ಸ್ಮಾಲರ್ ಇಸ್ ದ ಬಾಂಡ್ ಎಂಥಾಲ್ಪಿ, ಅಂದ್ರೆ ಲೆಸರ್ ಇಸ್ ದ ಬಾಂಡ್ ಎಂಥಾಲ್ಪಿ. ಬಾಂಡ್ ಎಂಥಾಲ್ಪಿ ಕಡಿಮೆ ಆಗ್ತಾ ಹೋಗುತ್ತೆ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಜಾಸ್ತಿ ಆದಷ್ಟು. ಫಾರ್ ಎಕ್ಸಾಂಪಲ್ ನಾವು ತಗೊಳ್ಳೋಣ, ದಟ್ ಈಸ್ ನೈಟ್ರೋಜನ್ ಮಾಲಿಕ್ಯೂಲ್ ತಗೊಳ್ಳೋಣ. there is a triple bond between the nitrogen atoms. There is 2 electrons, ಅಂದ್ರೆ ಒಂದು ಪೇರ್ ಆಫ್ ಎಲೆಕ್ಟ್ರಾನ್ಸ್, ಒಂದು ನೈಟ್ರೋಜನ್, another pair of electrons, another nitrogen atom.
ಅರ್ಥ ಆಯ್ತಾ? ಇದರದ್ದು ಬಾಂಡ್ ಎಂಥಾಲ್ಪಿ ಎಷ್ಟಿರುತ್ತಂದ್ರೆ ದಟ್ ಈಸ್ 945.6 kilojoules per mole. Bond energy is equal to 945.6 kilojoules per mole. This much of energy is going to be required. ಅರ್ಥ ಆಯ್ತಾ? ಅದೇ ಆಕ್ಸನ್ ಮಧ್ಯದಲ್ಲಿ ಡಬಲ್ ಬಾಂಡ್ ಇರುತ್ತೆ ತಾನೆ. ಈ ಡಬಲ್ ಬಾಂಡ್ ಇರ್ತಕ್ಕಂಥದ್ದನ್ನ ಇದನ್ನು ಬ್ರೇಕ್ ಮಾಡಲಿಕ್ಕೆ 494.6 kilojoules per mole. Bond energy is equal to that is 495.6 kilojoules per mole. ಅರ್ಥ ಆಯ್ತಾ? ದಟ್ ಈಸ್ 494.6 kilojoules per mole. This much of that is energy is going to be required to break. ಅರ್ಥ ಆಯ್ತಾ? ನೆಕ್ಸ್ಟ್ ಅದೇ ಫ್ಲೂರಿನ್ ಮಧ್ಯದಲ್ಲಿ ಅವಾಗ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಆರ್ ಪ್ರೆಸೆಂಟ್. ಅರ್ಥ ಆಯ್ತಾ? 6 ಇರ್ತಾವೆ ಅಲ್ವಾ? ಒಂದು ಫ್ಲೂರಿನ್ ಸುತ್ತಲೂ, ಇನ್ನೊಂದು ಫ್ಲೂರಿನ್ ಸುತ್ತಲೂ 6 ಎಲೆಕ್ಟ್ರಾನ್ಸ್ ಅಂದರೆ 3 pairs. ಇದರಲ್ಲಿ 3 pairs ಇದೆ, ಇದರಲ್ಲಿ 3 pairs ಇದೆ. ಅರ್ಥ ಆಯ್ತಾ? ಏನಾಗುತ್ತೆ 154.8 kilojoules. ದಟ್ ಈಸ್ ಬಾಂಡ್ ಎನರ್ಜಿ ಈಸ್ ಈಕ್ವಲ್ ಟು ದಟ್ ಈಸ್ 154.6 kilojoules per mole. ಅರ್ಥ ಆಯ್ತಾ? 154.8 ಮಾ 6 ಅಲ್ಲ 8 ನೋಡ್ಕೊಳ್ಳಿ. 154.8 kilojoules per mole. ಅರ್ಥ ಆಯ್ತು? ನೋಡಿ ಈ ಥರ ನಂಬರ್ ಆಫ್ ಲೋನ್ ಪೇರ್ಸ್ ಜಾಸ್ತಿ ಆದಷ್ಟು ಇವು ನೋಡಿ ಇದ್ರ ಮೇಲೆ ಲೋನ್ ಪೇರ್ಸ್ ಒಂದೊಂದೇ ಇದೆ. ಬಾಂಡೆಡ್ ಆಟಮ್ಸ್ ಇದ್ರೆ 2 ಇದೆ, ಇದರಲ್ಲಿ 3 ಇದೆ. 3 ಪೇರ್ಸ್ ಮಾ 3 ಲೋನ್ ಪೇರ್ಸ್ ಇದ್ರ ಮೇಲೆ. ಅರ್ಥ ಆಯ್ತಾ? ಇದ್ರ ಮೇಲೆ 2 ಇದಾವೆ, ಇದ್ರ ಮೇಲೆ ಒಂದೊಂದಿದೆ. If the number of lone pairs increases, the bond enthalpy will decreases. ಅಲ್ಲಿಗೆ 3 ಫ್ಯಾಕ್ಟರ್ಸ್ ಅರ್ಥ ಆಗಿದೆ ಅನ್ಸುತ್ತೆ. ನಂಬರ್ ಆಫ್ ಲೋನ್ ಪೇರ್ಸ್ ಜಾಸ್ತಿ ಆದಷ್ಟು ಬಾಂಡ್ ಎಂಥಾಲ್ಪಿ ಕಡಿಮೆ ಆಗುತ್ತೆ. ಎಕ್ಸಾಂಪಲ್ಸ್ ಏನು ಕೊಡ್ಬೋದು? ಮಲ್ಟಿಪಲ್ ಬಾಂಡ್ ಜಾಸ್ತಿ ಆದಷ್ಟು ಬಾಂಡ್ ಎಂಥಾಲ್ಪಿ ಜಾಸ್ತಿ ಆಗುತ್ತೆ. ಅಂದರೆ ಬಾಂಡ್ ಆರ್ಡರ್ ಇನ್ಕ್ರೀಸ್ ಆದಷ್ಟು ಬಾಂಡ್ ಎಂಥಾಲ್ಪಿ ಜಾಸ್ತಿ ಆಗುತ್ತೆ. ಅರ್ಥ ಆಯ್ತಾ? ಅನದರ್ ಫ್ಯಾಕ್ಟರ್ ಸೈಜ್ ಆಫ್ ದ ಬಾಂಡೆಡ್ ಆಟಮ್ಸ್. ಬಾಂಡೆಡ್ ಆಟಮ್ಸ್ ಸೈಜ್ ಜಾಸ್ತಿ ಆದಷ್ಟು ಅರ್ಥ ಆಯ್ತಾ ಬಾಂಡ್ ಎಂಥಾಲ್ಪಿ ಕಡಿಮೆ ಆಗುತ್ತೆ. ಈ ಥರ ಈ 3 ಫ್ಯಾಕ್ಟರ್ಸ್ ಮೇಲೆ ಕೂಡ ಡಿಪೆಂಡ್ ಆಗಿರುತ್ತೆ. ನೀವು CET ನೀಟ್ ಪಾಯಿಂಟ್ ಆಫ್ ನೋಡ್ಕೊಂಡಿರಿ, ಇವೇ ನಿಮಗೆ ಅರ್ಥ ಆಯ್ತಾ ಕಾಣಿಸ್ಕೊಡ್ತಕ್ಕಂಥದ್ದು ಕ್ವಶನ್ಸು. ಅರ್ಥ ಆಯ್ತಾ? ಅವನು ಇವಾಗ ಟ್ರಿಪಲ್ ಬಾಂಡ್ ಇರುತ್ತೆ, ಅರ್ಥ ಆಯ್ತಾ? ಡಬಲ್ ಬಾಂಡ್ ಇರುತ್ತೆ, ನೀವೇನು ಹೇಳ್ತೀರಾ? ಒಂದೊಂದ್ಸಲಿ ಸಿಂಗಲ್ ಬಾಂಡ್ ಇರ್ತಕ್ಕಂಥವೇ ಕಡಿಮೆ ಲೋನ್ ಪೇರ್ಸ್ ಇರ್ತಕ್ಕಂಥದ್ದು ಕೊಟ್ಟಿರ್ತಾನೆ. ಅವ್ನು ಚೂಸ್ ಮಾಡ್ಬೋದಾ? ಯಾವ್ದು ಕಡಿಮೆ ಇರುತ್ತೆ? ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಜಾಸ್ತಿ ಇದ್ದಷ್ಟು ಅರ್ಥ ಆಯ್ತಾ ಬಾಂಡ್ ಎಂಥಾಲ್ಪಿ ಕಡಿಮೆ ಇರುತ್ತೆ. ಯಾಕೆ ಹೇಳಿ? ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇದ್ದಷ್ಟು ನೀವು ಮುಂದೆ ಬರುತ್ತೆ VSEPR ಥಿಯರಿ ಅಂತ, ರಿಪಲ್ಷನ್ ಜಾಸ್ತಿ ಇರುತ್ತೆ. ಆ ಲೋನ್ ಪೇರ್ಸ್ ಮತ್ತೆ ರಿಪಲ್ಷನ್ ಜಾಸ್ತಿ ಇದ್ದಾಗ ಅರ್ಥ ಆಯ್ತಾ ಸ್ಟೆಬಿಲಿಟಿ ಕಡಿಮೆ ಆಗುತ್ತೆ. ಆದ್ದರಿಂದ ಎನರ್ಜಿ ಇಸ್ ಗೋಯಿಂಗ್ ಟು ಬಿ ಡಿಕ್ರೀಸಸ್. ಟು ಬ್ರೇಕ್ ದಟ್ ಬಾಂಡ್ಸ್ ಅರ್ಥ ಆಯ್ತಾ ಎನರ್ಜಿ ಇಸ್ ಗೋಯಿಂಗ್ ಟು ಬಿ ಡಿಕ್ರೀಸಸ್. ಅರ್ಥ ಆಗಿದೆಯಾ? ಇಟ್ ಈಸ್ ವೆರಿ 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 ಇಂಪಾರ್ಟೆಂಟ್. ಅಲ್ಲಿಗೆ ಬಾಂಡ್ ಎನರ್ಜಿ ಅಂದ್ರೆ ಏನು ಅಥವಾ ಬಾಂಡ್ ಎಂಥಾಲ್ಪಿ ಅಂದ್ರೆ ಏನು, ಎಕ್ಸಾಂಪಲ್ಸ್ ಅಂಡ್ ವಾಟ್ ಆರ್ ದ ಫ್ಯಾಕ್ಟರ್ಸ್ on which the bond enthalpy is going to be depends. So what are the factors to affect the bond enthalpy? These are 3 factors. One is size of the bonded atoms, multiple bonds present in between the atoms, lone pair of electrons. ಹೆಂಗೆ ಅಫೆಕ್ಟ್ ಮಾಡುತ್ತೆ ಅಂತ ಅರ್ಥ ಆಗಿದೆಯಾ? ದಟ್ಸ್ ಆಲ್ ದಿಸ್ ಬಾಂಡ್ ಎನರ್ಜಿ. ಅರ್ಥ ಆಯ್ತಾ? ಆಕ್ಚುಲಿ ಲಾಸ್ಟ್ ವಿಡಿಯೋ ಇಲ್ಲಿವರೆಗೂ ಡಿಸ್ಕಸ್ ಮಾಡೋಣ ಅಂದ್ಕೊಂಡಿದ್ದೆ, ಅದು ಕಟ್ ಆಯಿತು. ಅರ್ಥ ಆಯ್ತಾ? ಅರ್ಥ ಆಗಿದೆಯಾ ಬಾಂಡ್ ಎನರ್ಜಿ? ಅಲ್ಲಿಗೆ ಬಾಂಡ್ ಲೆಂತ್, ಬಾಂಡ್ ಆಂಗಲ್, ಬಾಂಡ್ ಆರ್ಡರ್, ಬಾಂಡ್ ಎನರ್ಜಿ 4 ಪ್ಯಾರಾಮೀಟರ್ಸ್ ಡಿಸ್ಕಸ್ ಮಾಡಿದೀವ. ನೆಕ್ಸ್ಟ್ ವಿಲ್ ಡಿಸ್ಕಸ್ ದಟ್ ಈಸ್ ಇದರಲ್ಲಿ ಕೆಲವೊಂದು ಬಾಂಡ್ ಎನರ್ಜಿಯಲ್ಲಿ ಒಂದು ಟೇಬಲ್ ಬರೆಸ್ತೀನಿ. ಅರ್ಥ ಆಯ್ತಾ? ಆ ಟೇಬಲ್ ಬರ್ಕೊಂಬಿಡಿ. ಅರ್ಥ ಆಯ್ತಾ? ಬಾಂಡ್ ಎಂಥಾಲ್ಪಿ ಅಥವಾ ಬಾಂಡ್ ಎನರ್ಜಿ. ಅರ್ಥ ಆಯ್ತಾ? ಏನಪ್ಪ ಟೇಬಲ್ ಅಂತೇಳ್ಬಿಟ್ಟಂದ್ರೆ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಬಾಂಡ್ ಅರ್ಥ ಆಯ್ತಾ? ಹೈಡ್ರೋಜನ್ ಮಧ್ಯದಲ್ಲಿ ಒಂದು ಬಾಂಡ್, ಒಂದು ಮೂಲ ಬಾಂಡ್ ಬ್ರೇಕ್ ಮಾಡಲಿಕ್ಕೆ ಎಷ್ಟೊಂದು ಅಮೌಂಟ್ ಆಫ್ ಬಾಂಡ್ ಎನರ್ಜಿ ಬೇಕಾಗುತ್ತೆ ಅಂದರೆ ಅರ್ಥ ಆಯ್ತಾ? ಬಾಂಡ್ ಎನರ್ಜಿ ಅರ್ಥ ಆಯ್ತಾ? ಎಷ್ಟು ಬೇಕಾಗುತ್ತೆ ಬಾಂಡ್ ಎನರ್ಜಿ ಇನ್ kilojoules per mole ಅಂತ ಕೊಟ್ಬಿಡ್ಬೇಕಾದ್ರೆ kilojoules per mole ಎಷ್ಟು ಬೇಕಾಗುತ್ತೆ ಅಂದರೆ ದಟ್ ಈಸ್ 458 kilojoules per mole. 458 kilojoules per mole. ಅದೇ ಫ್ಲೂರಿನ್ ಮಧ್ಯಲ್ಲೇ ಒಂದು ಬಾಂಡ್ ಬ್ರೇಕ್ ಮಾಡಲಿಕ್ಕೆ 154.8.
154.8 kilojoules per mole. ಅರ್ಥ ಆಯ್ತಾ? ಅದೇ ಒಂದು ಕ್ಲೋರಿನ್ ಮಧ್ಯಲ್ಲಾದರೆ 242.7 kilojoules per mole. ಕ್ಲೋರಿನ್ ಮಧ್ಯಲ್ಲಾದರೆ 242.7 kilojoules per mole. kilojoules per mole ಅಂತ 242 kilojoules.7 kilojoules per mole. ಅದೇ ಒಂದು H ಮತ್ತೆ Cl ಮಧ್ಯಲ್ಲಾದರೆ 430 kilojoules per mole. 430 kilojoules per mole. ಅದೇ ಒಂದು I ಮತ್ತೆ Cl ಮಧ್ಯಲ್ಲಾದರೆ 209.2 kilojoules. I ಮತ್ತೆ Cl ಮಧ್ಯಲ್ಲಾದರೆ ದಟ್ ಈಸ್ 209 ಅರ್ಥ 209.2 kilojoules per mole. I ಮತ್ತೆ Cl ಮಧ್ಯದಲ್ಲಿ. ಅದೇ ಕಾರ್ಬನ್ ಮಧ್ಯದಲ್ಲಿ ಆಲ್ರೆಡಿ ಗೊತ್ತಿದೆ ನಿಮಗೆ, ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ವಿ. ಕಾರ್ಬನ್ ಮಧ್ಯದಲ್ಲಿ 347 kilojoules per mole. ಅರ್ಥ ಆಯ್ತಾ? ಅದೇ ಕಾರ್ಬನ್ ಡಬಲ್ ಬಾಂಡ್ ಆದರೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ 619 ಕಾರ್ಬನ್ ಡಬಲ್ ಬಾಂಡ್ ಆದರೆ ದಟ್ ಈಸ್ 619 kilojoules per mole. ಅದೇ ಕಾರ್ಬನ್ ಟ್ರಿಪಲ್ ಬಾಂಡ್ ಆದರೆ ಅರ್ಥ ಎಷ್ಟು ಬರುತ್ತೆ? ದಟ್ ಈಸ್ ಟ್ರಿಪಲ್ ಬಾಂಡ್ ಆದರೆ 836.8 kilojoules. 836.8 kilojoules per mole. ಅರ್ಥ ಆಗಿದೆಯಾ? ಅದೇ ಆಕ್ಸಿಜನ್ ಮಧ್ಯದಲ್ಲಿ ಡಬಲ್ ಬಾಂಡ್ ಇದ್ರೆ ಅರ್ಥ ಆಯ್ತು? ಆಕ್ಸಿಜನ್ ಮಧ್ಯದಲ್ಲಿ ಡಬಲ್ ಬಾಂಡ್ ಇದ್ರೆ 494.6 kilojoules. 494 ಅರ್ಥ ಆಯ್ತಾ? 0.6 kilojoules per mole. ಅದೇ ನೈಟ್ರೋಜನ್ ಮಧ್ಯದಲ್ಲಿರ್ತಕ್ಕಂಥದ್ದು 945.6 kilojoules. ನೈಟ್ರೋಜನ್ ಮಧ್ಯೆ ಟ್ರಿಪಲ್ ಬಾಂಡ್ ಇರ್ತೈತೆ, ದಟ್ ಈಸ್ ಬಾಂಡ್ ಎನರ್ಜಿ ಇನ್ kilojoules per mole. ಅರ್ಥ ಆಯ್ತಾ? ದಟ್ ಈಸ್ 946.8 kilojoules per mole. ಅರ್ಥ ಆಯ್ತಾ? ಅದೇ ಕಾರ್ಬನ್ ಅಂಡ್ ನೈಟ್ರೋಜನ್ ಮಧ್ಯಲ್ಲಾದರೆ 866 kilojoules per mole. ಕಾರ್ಬನ್ ನೈಟ್ರೋಜನ್ ಮಧ್ಯದಲ್ಲಿ ಟ್ರಿಪಲ್ ಬಾಂಡ್ ಇರುತ್ತೆ, ದಟ್ ಈಸ್ 836 kilojoules per mole. ಅದೇ ಕಾರ್ಬನ್ ಆಕ್ಸಿಜನ್ ಮಧ್ಯದಲ್ಲಿ ಡಬಲ್ ಬಾಂಡ್ ಇದ್ರೆ ಕಾರ್ಬನ್ ಅಂಡ್ ಆಕ್ಸಿಜನ್ ಮಧ್ಯದಲ್ಲಿ ಟ್ರಿಪಲ್ ಬಾಂಡ್. ಅರ್ಥ ಆಯ್ತಾ? ದಟ್ ಈಸ್ 1073 kilojoules per mole. ದಟ್ ಈಸ್ 1073 kilojoules per mole. 1073 kilojoules per mole. ಇದೆಲ್ಲ ಜಸ್ಟ್ ನೀವು ಗ್ಲಾನ್ಸ್ ಮಾಡ್ಕೊಂಡಿರಿ ಅಷ್ಟೇ, ನಿಮ್ಗೇನು ಕೇಳೋದಿಲ್ಲ. ಅರ್ಥ ಆಯ್ತಾ? ಟೇಬಲ್ ಗೊತ್ತಿರಲಿ ಅಷ್ಟೇ. ಇದು ಕಾರ್ಬನ್ ಸಿಂಗಲ್ ಬಾಂಡ್ ಇರಲಿ, ಡಬಲ್ ಬಾಂಡ್ ಆಕ್ಸಿಜನ್ ಇವು 4 ನೋಡ್ಕೊಂಡಿರಿ. ಇವು 4, ಇದೊಂದು 5, ಅರ್ಥ ಆಯ್ತು? ಇದೊಂದು 6, ಅರ್ಥ ಆಯ್ತಾ? ಇವೆರಡು ಇದು ನೋಡ್ಕೊಂಡಿರಿ, ಇದರ ಡಿಫ್ರೆನ್ಸ್ ನೋಡ್ಕೊಂಡಿರಿ, ಯಾಕೆ ಅಂತ ಬಿಟ್ಟು ಗೊತ್ತಿರಲಿ ಅಷ್ಟೇ. ಅರ್ಥ ಆಯ್ತು? ಇಷ್ಟು ನೋಡ್ಕೊಂಡ್ರೆ ಸಾಕು ನಿಮಗೆ. ನೆಕ್ಸ್ಟ್ ದಟ್ ಈಸ್ ಬಾಂಡ್ ಎನರ್ಜಿ ಅಥವಾ ಬಾಂಡ್ ಎಂಥಾಲ್ಪಿ ಗೊತ್ತಾಯ್ತಾ? ನೆಕ್ಸ್ಟ್ ದಟ್ ಈಸ್ ಕಾನ್ಸೆಪ್ಟ್ ರೆಸೊನೆನ್ಸ್. ಏನು ಹೇಳಿ? ರೆಸೊನೆನ್ಸ್. ದಿಸ್ ಇಸ್ ದ 5th ಬಾಂಡ್ ಪ್ಯಾರಾಮೀಟರ್. ಈ ರೆಸೊನೆನ್ಸ್ ಅರ್ಥ ಆಯ್ತಾ? ವೆನ್ ಮಾಲಿಕ್ಯೂಲ್ಸ್ ಆರ್ ರೆಪ್ರೆಸೆಂಟೆಡ್ ಇನ್ ಲಿವಿಸ್ ಡಾಟ್ ಸ್ಟ್ರಕ್ಚರ್. ಅರ್ಥ ಆಯ್ತಾ? ಏನು ಈ ರೆಸೊನೆನ್ಸ್ ಅಂತ ಹೇಳ್ಬಿಟ್ಟು ಯಾಕೆ ಬೇಕಾಗಿತ್ತು? ರೆಸೊನೆನ್ಸ್ ಅಂದರೆ ಏನು ಅಂತ ಹೇಳ್ಬಿಟ್ಟು ನಾವು ಡಿಸ್ಕಸ್ ಮಾಡಬೇಕಾದ್ರೆ ಲಿವಿಸ್ ಡಾಟ್ ಸ್ಟ್ರಕ್ಚರ್ ಮುಖಾಂತರ ನಾವು ಮಾಲಿಕ್ಯೂಲ್ಸ್ನ ಬರೀತೀವ. ವೆನ್ ಮಾಲಿಕ್ಯೂಲ್ಸ್ ಆರ್ ರೆಪ್ರೆಸೆಂಟೆಡ್ ಬೈ ಲಿವಿಸ್ ಡಾಟ್ ಸ್ಟ್ರಕ್ಚರ್, ಎ ಸಿಂಗಲ್ ಲಿವಿಸ್ ಡಾಟ್ ಸ್ಟ್ರಕ್ಚರ್ ಕೆನಾಟ್ ಬಿ ಎಕ್ಸ್ಪ್ಲೈನ್ಡ್ ಆಲ್ ದ ಪ್ರಾಪರ್ಟೀಸ್ ಆಫ್ ದಟ್ ಮಾಲಿಕ್ಯೂಲ್. ಫಾರ್ ಎಕ್ಸಾಂಪಲ್, ನಾವು ರೆಸೊನೆನ್ಸ್ ಅಲ್ಲಿ ಒಂದು ಸಿಂಪಲ್ ಮಾಲಿಕ್ಯೂಲ್ ತಗೊಳ್ಳೋಣ, ದಟ್ ಈಸ್ ಓಝೋನ್. ದಟ್ ಈಸ್ ಓಝೋನ್. ಏನು ಫಾರ್ಮುಲಾ ಓದ್ತೀವಿ ತಾನೆ? ಬರೀತೀವಿ. ಓಝೋನ್. ವಾಟ್ ಇಸ್ ದ ಲಿವಿಸ್ ಸ್ಟ್ರಕ್ಚರ್ ಆಫ್ ಓಝೋನ್? ನಾವು ಬರೀತೀವಿ ಓ ಹಿಂಗೆ ಬರೆದ್ಬಿಟ್ಟು, ಅರ್ಥ ಆಯ್ತಾ? ಓ ಹಿಂಗೆ ಬರೆದ್ಬಿಟ್ಟು ಡಬಲ್ ಬಾಂಡ್ ಓ, ಬರ್ತೀವಿ. ಇವಾಗ ಇದು ಕೋಆರ್ಡಿನೇಟ್ ಬಾಂಡ್, ಇದು ಕೋವಲೆಂಟ್ ಬಾಂಡ್. ಈ ಕೋಆರ್ಡಿನೇಟ್ ಬಾಂಡ್ ಕೋವಲೆಂಟ್ ಬಾಂಡ್ ಬಿಫೋರ್ ರೈಟಿಂಗ್ ದ ಸ್ಟ್ರಕ್ಚರ್, ಅರ್ಥ ಆಯ್ತಾ? ಅಲ್ಲಿ ಕೋಆರ್ಡಿನೇಟ್ ಬಾಂಡ್ ಫಾರ್ಮ್, ಇಲ್ಲಿ ಕೋವಲೆಂಟ್ ಬಾಂಡ್ ಫಾರ್ಮ್ ಅಂದ್ಬಿಟ್ಟಿರುತ್ತೆ. ಒನ್ಸ್ ಬಾಂಡ್ ಈಸ್ ಫಾರ್ಮ್, ಹೌ ಎ ಕೋವಲೆಂಟ್ ಬಾಂಡ್ ಈಸ್ ಫಾರ್ಮ್? ಫಾರ್ ಎಕ್ಸಾಂಪಲ್, ಎ ಮತ್ತೆ ಬಿ ಮಧ್ಯದಲ್ಲಿ
ಒಂದು ಮ್ಯೂಚುವಲ್ ಶೇರಿಂಗ್ ಆಫ್ ಎಲೆಕ್ಟ್ರಾನ್ಸ್ ನಡೆದು ಬಾಂಡ್ ಆದ್ರೆ ಅದು ಕೋವೆಲೆಂಟ್ ಬಾಂಡ್. ಅರ್ಥ ಆಯ್ತಾ? ಅದೇ 2 ಎಲೆಕ್ಟ್ರಾನ್ಸ್ ಒಂದರಿಂದಾನೇ ಡೊನೇಟ್ ಆಗಿ ಒಂದು ಬಾಂಡ್ ಫಾರ್ಮ್ ಆದ್ರೆ ಅದು ಕೋಆರ್ಡಿನೇಟ್ ಬಾಂಡ್. ಈ ಕೋವೆಲೆಂಟ್ ಬಾಂಡ್ ಕೋಆರ್ಡಿನೇಟ್ ಬಾಂಡ್ ಇದೆಯಲ್ಲ, ಎರಡು ಅದು ಬಾಂಡ್ ಎಂಥಾಲ್ಪಿ ಆಗಿರ್ಬೋದು, ಬಾಂಡ್ ಎನರ್ಜಿ ಆಗಿರ್ಬೋದು, ಬಾಂಡ್ ಲೆಂತ್ ಆಗಿರ್ಬೋದು, ಎಲ್ಲ ಸೇಮೇ. ಒನ್ಸ್ ಫಾರ್ಮ್ ಆದ್ಮೇಲೆ ಯಾವ್ದು ಕೋಆರ್ಡಿನೇಟ್ ಬಾಂಡ್ ಯಾವ್ದು ಕೋವೆಲೆಂಟ್ ಬಾಂಡ್ ಅಂತ ಕಂಡುಹಿಡಿಯಕ್ಕಾಗಲ್ಲ. ಬಿಫೋರ್ ದಟ್ ನಾವು ಹೇಳ್ಬೋದು ಬೇಕಾದ್ರೆ, ಇದು ಕೋಆರ್ಡಿನೇಟ್ ಬಾಂಡ್ ಫಾರ್ಮ್ ಆಗುತ್ತೆ, ಕೋಆರ್ಡಿನೇಟ್ ಬಾಂಡ್ ಫಾರ್ಮ್ ಆಗುತ್ತೆ ಅಂತ. ಇವಾಗ ಇಲ್ಲಿ ಇದು ಕೋಆರ್ಡಿನೇಟ್ ಬಾಂಡ್, ಇದು ಕೋವೆಲೆಂಟ್ ಬಾಂಡ್. ಅರ್ಥ ಆಯ್ತಾ? ಇವಾಗ ಇದು ಡಬಲ್ ಬಾಂಡ್, ಇದು ಸಿಂಗಲ್ ಬಾಂಡ್. ಅರ್ಥ ಆಯ್ತಾ? ಈ ಸಿಂಗಲ್ ಬಾಂಡ್ ಲೆಂತ್ ಎಷ್ಟಿರುತ್ತಪ್ಪ ಅಂದ್ರೆ ಇಟ್ ಇಸ್ ವೆರಿ ಇಂಪಾರ್ಟೆಂಟ್, ದಟ್ ಈಸ್ 148 ಪಿಕೋಮೀಟರ್ಸ್ ಹೊಂದಿರುತ್ತೆ. ಡಬಲ್ ಬಾಂಡ್ ಲೆಂತ್ ಎಷ್ಟಿರುತ್ತಪ್ಪ ಅಂದ್ರೆ 121 ಪಿಕೋಮೀಟರ್ಸ್ ಹೊಂದಿರುತ್ತೆ. 121 ಪಿಕೋಮೀಟರ್ಸ್ ಹೊಂದಿರುತ್ತೆ. ಅರ್ಥ ಆಯ್ತಾ? ಇದು ಲಿವಿಸ್ ಡಾಟ್ ಸ್ಟ್ರಕ್ಚರ್ ಆಫ್ ಓಝೋನ್. ಹಿಂಗೆ ಬರೀಬೇಕು ಅಂತ ರೂಲ್ ಏನಿಲ್ಲ. ಇದಕ್ಕೆ ಕೋಆರ್ಡಿನೇಟ್ ಬಾಂಡ್, ಇದಕ್ಕೆ ಡಬಲ್ ಬಾಂಡ್ ಅಂತ ರೂಲ್ ಇದೆಯೇನ? ದೇರ್ ಮೇ ಬಿ ಎ ಚಾನ್ಸ್. ಇದಕ್ಕೆ ಡಬಲ್ ಬಾಂಡ್ ಇರ್ಬೋದು ಈ ಆಕ್ಸಿಜನ್ಗೆ, ಇದಕ್ಕೆ ಕೋಆರ್ಡಿನೇಟ್ ಬಾಂಡ್ ಇರ್ಬೋದು ಈ ಆಕ್ಸಿಜನ್ಗೆ. ಅರ್ಥ ಆಯ್ತಾ? ದೀಸ್ ಆರ್ ಲಿವಿಸ್ ಡಾಟ್ ಸ್ಟ್ರಕ್ಚರ್ಸ್. ಇದು ಕರೆಕ್ಟಾ? ಇದು ಕರೆಕ್ಟಾ? ಇದು ಕರೆಕ್ಟ್ ಅಲ್ಲ, ಇದು ಕರೆಕ್ಟ್ ಅಲ್ಲ. ಯಾಕಪ್ಪ ಅಂದ್ರೆ ನೋಡಿ, ಇವಾಗ ಇಲ್ಲಿ ಡಬಲ್ ಬಾಂಡ್ ಇದೆ. ಇವಾಗ ಇದು 148 ಪಿಕೋಮೀಟರ್ಸ್, ಇದು ಸಿಂಗಲ್ ಬಾಂಡ್ ದಟ್ ಈಸ್ 121 ಪಿಕೋಮೀಟರ್ಸ್. ಅರ್ಥ ಆಯ್ತಾ? ಇವಾಗ ಸಿಂಗಲ್ ಬಾಂಡ್ ಬ್ರೇಕ್ ಮಾಡ್ಲಿಕ್ಕೆ ಎಷ್ಟು ಎನರ್ಜಿ ಬೇಕಾಗಿತ್ತೋ ಡಬಲ್ ಬಾಂಡ್ ಇನ್ನೂ ಜಾಸ್ತಿ ಎನರ್ಜಿ ಬೇಕಾ? ಅರ್ಥ ಆಗಿದೆಯಾ? ಯಾಕಪ್ಪ ಅಂದ್ರೆ ದ ಬಾಂಡ್ ಆರ್ಡರ್ ಇಸ್ ಮೋರ್, ದ ಬಾಂಡ್ ಲೆಂತ್ ಡಿಕ್ರೀಸಸ್, ದ ಬಾಂಡ್ ಸ್ಟ್ರೆಂತ್ ಇನ್ಕ್ರೀಸಸ್ ತಾನೆ. ದಟ್ ಇಂಡಿಕೇಟ್ಸ್ ದಟ್ ಈ ಬಾಂಡ್ ನ ಬ್ರೇಕ್ ಮಾಡ್ಲಿಕ್ಕೆ ಎಷ್ಟೊಂದು ಎನರ್ಜಿ ಬೇಕಾಗತ್ತಂದ್ರೆ ಒಂದು ಜನರಲ್ ಆಗಿ, ಅರ್ಥ ಆಯ್ತು, ಜನರಲ್ ಆಗಿ ತಗೊಳ್ಳೋಣ. ದಟ್ ಈಸ್ ಫಾರ್ ಎಕ್ಸಾಂಪಲ್ ದಟ್ ಈಸ್ 150 ಕಿಲೋ ಜೌಲ್ಸ್ ಪರ್ ಮೋಲ್ ಈ ಬಾಂಡ್ ಬ್ರೇಕ್ ಮಾಡ್ಲಿಕ್ಕೆ. ಈ ಸಿಂಗಲ್ ಬಾಂಡ್ ಬ್ರೇಕ್ ಮಾಡ್ಲಿಕ್ಕೆ ಫಾರ್ ಎಕ್ಸಾಂಪಲ್ 120 ಕಿಲೋ ಜೌಲ್ಸ್ ಪರ್ ಮೋಲ್ ಇಷ್ಟು ಬಾಂಡ್ ಎನರ್ಜಿ ತಗೊಂಡಿದೆ. ಅರ್ಥ ಆಯ್ತಾ? ಇವಾಗ ಓಝೋನ್ ಎಷ್ಟೊಂದು ಇದ್ದಂಗೆ. ಅರ್ಥ ಆಯ್ತಾ? ಇವಾಗ ಇದೊಂದು ಸಿಂಗಲ್ ಲಿವಿಸ್ ಡಾಟ್ ಸ್ಟ್ರಕ್ಚರ್, ಇದೊಂದು ಸಿಂಗಲ್ ಲಿವಿಸ್ ಸ್ಟ್ರಕ್ಚರ್. ಇದು ಕರೆಕ್ಟ್ ಅಲ್ಲ, ಇದು ಕರೆಕ್ಟ್ ಅಲ್ಲ. ಆಕ್ಚುಲಿ ಇಟ್ ಈಸ್ ನಾಟ್ ಎ ಸ್ಟೇಬಲ್ ಸ್ಟ್ರಕ್ಚರ್ ಆಫ್ ಓಝೋನ್. ಇಟ್ ಈಸ್ ನಾಟ್ ಎ ಸ್ಟೇಬಲ್ ಸ್ಟ್ರಕ್ಚರ್ ಆಫ್ ಓಝೋನ್. ಸರ್ ಇನ್ನೇನು ಸರ್ ಓಝೋನ್ ಅರ್ಥ ಆಯ್ತಾ ಸ್ಟ್ರಕ್ಚರ್ ಹೊಂದಿರುತ್ತೆ ಅಂದ್ರೆ ಇವಕ್ಕೆ ಕೆನಾನಿಕಲ್ ಫಾರ್ಮ್ಸ್ ಅಂತ ಕರಿತೀವಿ. ಏನ್ ಹೇಳಿ? ಕೆನಾನಿಕಲ್ ಫಾರ್ಮ್ಸ್. ಅಥವಾ ಪಕರ್ಡ್ ಫಾರ್ಮ್ಸ್ ಅಂತ ಕೂಡ ಕರಿತೀವಿ. ಬಟ್ ನಿಮ್ಗೆ NCERT ಅಲ್ಲಿ ಕೆನಾನಿಕಲ್ ಅಂತ ಕೊಟ್ಟಿದ್ದೇನೆ. ಅಥವಾ ಸ್ಟ್ಯಾಗರ್ಡ್ ಫಾರ್ಮ್ಸ್ ಅಂತ ಕೂಡ ಕರಿತೀವಿ. ಪಕರ್ಡ್ ಫಾರ್ಮ್ಸ್, ಸ್ಟ್ಯಾಗರ್ಡ್ ಫಾರ್ಮ್ಸ್, ಕೆನಾನಿಕಲ್ ಫಾರ್ಮ್ಸ್. ಅಥವಾ ಈ ಕೆನಾನಿಕಲ್ ಫಾರ್ಮ್ಸ್ ಇದೆಯಲ್ಲ ಎರಡು, ಇವಾಗ ಒಂದು ಮೋಲ್ ಆಫ್ ಬಾಂಡ್ಸ್ ಬ್ರೇಕ್ ಮಾಡಲಿಕ್ಕೆ ಎಷ್ಟೊಂದು ಅಮೌಂಟ್ ಆಫ್ ಎನರ್ಜಿ ಬೇಕಾಗುತ್ತೆ ಅಂದ್ರೆ, ಒಂದು ಮೋಲ್ ಆಫ್ ಬಾಂಡ್ಸ್ ಬ್ರೇಕ್ ಮಾಡಲಿಕ್ಕೆ ಎಷ್ಟೊಂದು ಅಮೌಂಟ್ ಆಫ್ ಎನರ್ಜಿ ಬೇಕಾಗುತ್ತೆ ಅಂದ್ರೆ ಎಷ್ಟು ನಾವು ಎಕ್ಸ್ಪೆರಿಮೆಂಟ್ ನಾವು ಸ್ಪೆಕ್ಟ್ರೋಸ್ಕೋಪಿಕ್ ಮೆಥಡ್ ಇಂದ ನಾವು ಕಂಡುಹಿಡಬೇಕಾದ್ರೆ, ಅರ್ಥ ಆಯ್ತಾ? ಸ್ಪೆಕ್ಟ್ರೋಸ್ಕೋಪಿಕ್ ಮೆಥಡ್ ಅಂತ ನಾವು ಕಂಡುಹಿಡಿದ್ರೆ ಅರ್ಥ ಆಯ್ತಾ ಎಷ್ಟು? ದಟ್ ಇಸ್ ಫಾರ್ ಎಕ್ಸಾಂಪಲ್ ದಟ್ ಈಸ್ 130 ಕಿಲೋ ಜೌಲ್ಸ್ ಪರ್ ಮೋಲ್. 130 ಕಿಲೋ ಜನರಲ್ ಆಗಿ ನಾನು ಹೇಳಿದ್ವಿ. ಇವು ಮೂರು ನಾಟ್ ಇಟ್ಸ್ ಪರ್ಫೆಕ್ಟ್ ವ್ಯಾಲ್ಯೂಸ್. ನಾನು ನಿಮಗೆ ಅರ್ಥ ಆಗ್ಲಿ ಅಂತ ಹೇಳ್ಬಿಟ್ಟು ವ್ಯಾಲ್ಯೂಸ್ ತಗೊಂಡಿರ್ತಕ್ಕಂಥದ್ದು. ಇವಾಗ 130 ಕಿಲೋ ಜೌಲ್ಸ್ ಪರ್ ಮೋಲ್ ಅಂತ ಹೇಳ್ಬಿಟ್ಟು ನಾವು ಓಝೋನ್ ಅಲ್ಲಿ ಇರ್ತಕ್ಕಂಥ ಬಾಂಡ್ಸ್ ಅನ್ನು ಬ್ರೇಕ್ ಮಾಡ್ಲಿಕ್ಕೆ ಒಂದು ಮೋಲ್ ಬಾಂಡ್ಸ್ ಇಷ್ಟು ತಗೊಂಡಿದೆ ಅಂದ್ರೆ, ಸ್ಪೆಕ್ಟ್ರೋಸ್ಕೋಪಿಕ್ ನಾವು ಕಂಡುಹಿಡಿದೀವಿ ಇಷ್ಟು ಬಂದಿದೆ ಅಂದ್ರೆ, ಅರ್ಥ ಆಯ್ತಾ? ಇವಾಗ ಇದು ಇದೇನು ರಾಂಗ್ ಅನ್ನಂಗೆ ತಾನೆ. ಅರ್ಥ ಆಯ್ತಾ? ಅಲ್ಲಿಗೆ ಈ ಎರಡರಿಂದನೂ ಒಂದು ರೆಸೊನೆನ್ಸ್ ಹೈಬ್ರಿಡ್ ಸ್ಟ್ರಕ್ಚರ್ ಸಿಗತ್ತೆ. ರೆಸೊನೆನ್ಸ್ ಹೈಬ್ರಿಡ್ ಸ್ಟ್ರಕ್ಚರ್ ನಾವು ಬರೀಬೇಕಾದ್ರೆ ನಾವು ಅರ್ಥ ಆಯ್ತಾ ಹೆಂಗ್ ಬರಿತೀವಿ ಅಂದ್ರೆ ಈ ಇದರಿಂದ ನಾವು ತ್ರಿಬಲ್ ಆರೋ ಮಾರ್ಕ್ ಬರಿತೀವಿ. ಅರ್ಥ ಆಯ್ತಾ? ತ್ರಿಬಲ್ ಆರೋ ಮಾರ್ಕ್ ಬರೆದ್ಬಿಟ್ಟು ರೆಸೊನೆನ್ಸ್ ಹೈಬ್ರಿಡ್ ಸ್ಟ್ರಕ್ಚರ್ ಹೆಂಗ್ ಬರಿತೀವಿ ಅಂದ್ರೆ, ಇವಾಗ ಮಿಡ್ಲ್ ಆಕ್ಸಿಜನ್ ಇಂದ ಈ ಆಕ್ಸಿಜನ್ ಒಂದು ಸಿಂಗಲ್ ಬಾಂಡ್, ಈ ಆಕ್ಸಿಜನ್ ಒಂದು ಸಿಂಗಲ್ ಬಾಂಡ್. ಯಾಕಂದ್ರೆ ರೆಸೊನೆನ್ಸ್ ನೋಡಿಲಿ, ಈ ಕೆನಾನಿಕಲ್ ಫಾರ್ಮ್ಸ್ ಕೊಡ್ತಕ್ಕಂಥದ್ದು ಬೈ ಶಿಫ್ಟಿಂಗ್ ಆಫ್ ಪೈ ಎಲೆಕ್ಟ್ರಾನ್ಸ್ ಓನ್ಲಿ. ಪೈ ಎಲೆಕ್ಟ್ರಾನ್ಸ್ ಮಾತ್ರ ಶಿಫ್ಟ್ ಆಗ್ತಿದೆ, ಸಿಗ್ಮಾ ಎಲೆಕ್ಟ್ರಾನ್ಸ್ ಹಂಗೆ ಇದೆ. ಇವಾಗ ಇಲ್ಲೂ ಸಿಗ್ಮಾ ಎಲೆಕ್ಟ್ರಾನ್ಸ್, ಇಲ್ಲೂ ಸಿಗ್ಮಾ ಎಲೆಕ್ಟ್ರಾನ್ಸ್, ಸಿಗ್ಮಾ ಬಾಂಡ್. ಅರ್ಥ ಆಯ್ತಾ? ಇವಾಗ ದೇರ್ ಮೇ ಬಿ ಎ ಚಾನ್ಸ್ ಈ ಆಕ್ಸಿಜನ್ ಇಂದ ಈ ಆಕ್ಸಿಜನ್ಗೆ ಪಾರ್ಷಿಯಲ್ ಬಾಂಡ್,
ಈ ಆಕ್ಸಿಜನಿಂದ ಈ ಆಕ್ಸಿಜನ್ಗೆ ಪಾರ್ಷಿಯಲ್ ಬಾಂಡ್ ಇರ್ಬೋದು. ಅರ್ಥ ಆಯ್ತಾ? ಅಂದರೆ ಒಂದು 1.5 ಬಾಂಡ್ ಇದ್ದಂಗೆ, ಇದು 1.5 ಬಾಂಡ್ ಇದ್ದಂಗೆ, ಪಾರ್ಷಿಯಲ್ ಬಾಂಡ್ಸ್. ಅರ್ಥ ಆಯ್ತಾ? ಯಾವಾಗ ಈ ರೆಸೊನೆನ್ಸ್ ಹೈಬ್ರಿಡ್ ಸ್ಟ್ರಕ್ಚರ್ ಇಸ್ ದ ಸ್ಟೇಬಲ್ ಫಾರ್ಮ್. This is the same resonance hybrid structure. Resonance hybrid structure is a stable structure. ಇದು ಸ್ಟೇಬಲ್ ಸ್ಟ್ರಕ್ಚರ್ ಆಕ್ಚುಲಿ. ಇವಾಗ ಇದರಿಂದ ಒಂದು ಬಾಂಡ್ ನ ಬ್ರೇಕ್ ಮಾಡ್ಲಿಕ್ಕೆ ಎಷ್ಟು ಬೇಕು ಅಂದ್ರೆ ದಟ್ ಇಸ್ 130 kilojoules per mole. ಇವಾಗ ಇದೆಷ್ಟಿರುತ್ತೆ ಬಾಂಡ್ ಲೆಂತ್ ಹೇಳ್ಬಿಟ್ಟಂದ್ರೆ ದಟ್ ಈಸ್ 128 picometers ಫಿಕ್ಸ್ಡ್. ಇದು 128 picometers, 128 picometers ಅಲ್ಲಿ ಫಿಕ್ಸ್ಡ್ ಆಯ್ತಾ? Hence the resonance is going to be required. ಇವಾಗ ರೆಸೊನೆನ್ಸ್ ಅಂದ್ರೆ ಏನಂತ ಡೆಫಿನೇಷನ್ ಕೊಡಬಹುದು ಅನ್ಸುತ್ತೆ. ಅರ್ಥ ಆಯ್ತಾ? ಏನ್ ರೆಸೊನೆನ್ಸ್ ಅಂದ್ರೆ ಬರೀರಿ. ಅರ್ಥ ಆಯ್ತಾ? ದ ಪ್ರಾಪರ್ಟೀಸ್ ಆಫ್ ಎ ಕಾಂಪೌಂಡ್, ಯಾವುದೇ ಕಾಂಪೌಂಡ್, ಅರ್ಥ ಆಯ್ತಾ? ದ ಪ್ರಾಪರ್ಟೀಸ್ ಆಫ್ ಎ ಕಾಂಪೌಂಡ್ can be explained by representing the structures in different forms. In a different forms ಅಲ್ಲೇ ಅರ್ಥ ಆಯ್ತಾ? ರೆಸೊನೆನ್ಸ್ ಸ್ಟ್ರಕ್ಚರ್ಸ್ ರೆಪ್ರೆಸೆಂಟ್ ಮಾಡಿಬಿಟ್ಟು ವಿಚ್ ಹ್ಯಾವ್ ನಿಯರ್ಲಿ ಸೇಮ್ ಎನರ್ಜಿ. ಎರಡು ಸೇಮ್ ಎನರ್ಜಿನೂ ಹೊಂದಿರುತ್ತೆ. ಆ ಎರಡರಿಂದ ನಾವು ರೆಸೊನೆನ್ಸ್ ಹೈಬ್ರಿಡ್ ಸ್ಟ್ರಕ್ಚರ್ ಸಿಕ್ಕಿರ್ತಕ್ಕಂಥದ್ದು. ಅರ್ಥ ಆಯ್ತಾ? ದಿಸ್ ರೆಪ್ರೆಸೆಂಟೇಷನ್ ಇಸ್ ಕಾಲ್ಡ್ ಆಸ್ ರೆಸೊನೆನ್ಸ್. ಬರಿಬೋದಾ? ಬರೀರಿ. The properties of a compound can be explained by representing the structures of different forms which having nearly same energy. ಹಿಂಗಿರ್ಬೋದು ಅಥವಾ ಹಿಂಗಿರ್ಬೋದು. ಆ ಎರಡರಿಂದ ಒಂದು ರೆಸೊನೆನ್ಸ್ ಹೈಬ್ರಿಡ್ ಸ್ಟ್ರಕ್ಚರ್ ತಗೊಂಡು 128 ಇದು ನೋಡಿ, ಇಲ್ಲಿ 121 148, ಇದು 121 ಡಬಲ್ ಬಾಂಡ್ ಇದೆ, ಇದು 121 ಡಬಲ್ ಬಾಂಡ್ ಇದೆ, ಇಲ್ಲೂ 121 ಅಲ್ಲ, ಸರಿ ಇಲ್ಲಿ ಬಂದು ದಟ್ ಈಸ್ 121 picometers, ಇಲ್ಲಿ ಬಂದು 148 picometers. ಅರ್ಥ ಆಯ್ತಾ? ಇದು ಸಿಂಗಲ್ ಬಾಂಡ್, ಇದು ಡಬಲ್ ಬಾಂಡ್, ಇದು ಡಬಲ್ ಬಾಂಡ್, ಇದು ಸಿಂಗಲ್ ಬಾಂಡ್. ಸಿಂಗಲ್ ಬಾಂಡ್ ಇಷ್ಟಿರುತ್ತೆ, ಡಬಲ್ ಬಾಂಡ್ ಇಷ್ಟಿರುತ್ತೆ. ಬಟ್ ಇಲ್ಲಿ ನೋಡಿ ಆಕ್ಚುಯಲ್ ಬಾಂಡ್ ಲೆಂತ್ ಬಂದು ಆಕ್ಸಿಜನ್ ಅಲ್ಲಿ 128 picometers. This actual stable structure is called as resonance hybrid structure. ಬರಿಬೋದಾ? The properties of a compound can be explained by representing the structures of two different forms having same energy is called as resonance. ಅರ್ಥ ಆಯ್ತಾ? ರೆಸೊನೆನ್ಸ್ ಅಂದ್ರೆ ಗೊತ್ತಾಯ್ತಾ? ಇವಾಗ ಈ ಒಂದು ರೆಸೊನೆನ್ಸ್ ಹೈಬ್ರಿಡ್ ಸ್ಟ್ರಕ್ಚರ್ ಫಾರ್ಮ್ ಆಗ್ಲಿಕ್ಕೆ ಎಷ್ಟೊಂದು ಅಮೌಂಟ್ ಆಫ್ ಎನರ್ಜಿ ರಿಲೀಸ್ ಆಗಿದೆಯೋ ದಟ್ ಈಸ್ ಕಾಲ್ಡ್ ಆಸ್ ರೆಸೊನೆನ್ಸ್ ಎನರ್ಜಿ. ಅರ್ಥ ಆಯ್ತಾ? ನಿಮಗೆ ಬರೀರಿ. ದ ಎನರ್ಜಿ ಡಿಫರೆನ್ಸ್ ಬಿಟ್ವೀನ್ ದ ಕ್ಯಾನೋನಿಕಲ್ ಫಾರ್ಮ್ಸ್ ಅಂಡ್ ಸ್ಟೇಬಲ್ ಹೈಬ್ರಿಡ್ ಸ್ಟ್ರಕ್ಚರ್ ಆಫ್ ರೆಸೊನೆನ್ಸ್ ಸ್ಟ್ರಕ್ಚರ್ ಅಥವಾ ಸ್ಟೇಬಲ್ ಹೈಬ್ರಿಡ್ ಸ್ಟ್ರಕ್ಚರ್ is called as resonance energy. The energy difference between the canonical forms and stable hybrid structure, that difference is called as resonance energy. The difference energy is called as resonance energy. The energy difference between the ಅರ್ಥ ಆಯ್ತಾ canonical forms, ಅದು 2 ಬರ್ಬೋದು 3 ಬರ್ಬೋದು. ಅರ್ಥ ಆಯ್ತಾ? The resonance hybrid structure ಮತ್ತೆ canonical forms ಮಧ್ಯದಲ್ಲಿ ಏನು ಎನರ್ಜಿ ಡಿಫರೆನ್ಸ್ ಹೊಂದಿದೆಯೋ ದಟ್ ಈಸ್ ಕಾಲ್ಡ್ ಆಸ್ ರೆಸೊನೆನ್ಸ್ ಎನರ್ಜಿ. ರೆಸೊನೆನ್ಸ್ ಡೆಫಿನೇಷನ್, ರೆಸೊನೆನ್ಸ್ ಎನರ್ಜಿ ಅಂದ್ರೆ ಏನು ಗೊತ್ತಾಯ್ತಾ? ಅರ್ಥ ಆಗಿದೆಯಾ? ವಾಟ್ ಆರ್ ದ ಕಂಡೀಷನ್ಸ್ ಟು ರೆಪ್ರೆಸೆಂಟ್ ರೆಸೊನೆನ್ಸ್ ಸ್ಟ್ರಕ್ಚರ್ಸ್? ರೆಸೊನೆನ್ಸ್ ಸ್ಟ್ರಕ್ಚರ್ಸ್ನ ನಾವು ರೆಪ್ರೆಸೆಂಟ್ ಮಾಡಬೇಕಾದ್ರೆ ವಾಟ್ ಆರ್ ದ ಕಂಡೀಷನ್ಸ್ ಅಂತ? ದೇರ್ ಆರ್ 5 ಕಂಡೀಷನ್ಸ್. There are 5 conditions. Number 1 condition, ಅರ್ಥ ಆಯ್ತಾ? 5 conditions. Five conditions to represent resonance structure. ಅಥವಾ
resonance forms. Number one, ಅರ್ಥ ಆಯ್ತಾ? Number one, resonance occurs only by movement of pi electrons. ನೋಡಿ ಇಲ್ಲಿ, ಇವಾಗ ಕೆನಾನಿಕಲ್ ಫಾರ್ಮ್ಸ್ ಅಂತ ಕರಿತೀವ. ಇದರ ಒಂದು ಡಬಲ್ ಬಾಂಡ್ ಇದೆ ಅಂದರೆ ಒಂದು ಸಿಗ್ಮಾ ಬಾಂಡ್ ಒಂದು ಪೈ ಬಾಂಡ. ಸಿಗ್ಮಾ ಬಾಂಡ್ ಏನು ಚೇಂಜ್ ಆಗಲ್ಲ, ಹಂಗೆ ಇರುತ್ತೆ. ಪೈ ಬಾಂಡ್ ಓನ್ಲಿ ಇದು ಟು ಬಿ ಮೂವಿಂಗ್. ಇಲ್ಲಿ ಒಂದು ಡಬಲ್ ಬಾಂಡ್ ಅಂದರೆ ಒಂದು ಸಿಗ್ಮಾ ಬಾಂಡ್ ಒಂದು ಪೈ ಬಾಂಡ್. ಯಾವತ್ತು ಸಿಗ್ಮಾ ಬಾಂಡ್ ಮೂವ್ಮೆಂಟ್ ಆಗಲ್ಲ, 5 ಎಲೆಕ್ಟ್ರಾನ್ಸ್ ಮಾತ್ರ ಮೂವ್ಮೆಂಟ್ ಆಗುತ್ತೆ. ಅಂದರೆ ಈ ಒಂದು ಕೆನಾನಿಕಲ್ ಫಾರ್ಮ್ಸ್ ರೆಸೊನೆನ್ಸ್ ಸ್ಟ್ರಕ್ಚರ್ಸ್ ಹೆಂಗೆ ಸಿಕ್ತು ನಮಗೆ? ಬೈ ಮೂವ್ಮೆಂಟ್ ಆಫ್ ಓನ್ಲಿ 5 ಎಲೆಕ್ಟ್ರಾನ್ಸ್ನು ಇಲ್ಲಿ ಇರ್ತಕ್ಕಂಥ ಪೈ ಬಾಂಡ್ ಇದಕ್ಕೆ ಬಂದು ಇಲ್ಲಿ ಡಬಲ್ ಬಾಂಡ್ ಫಾರ್ಮೇಷನ್ ಮಾಡಿದೆ, ಇದು ಸಿಂಗಲ್ ಬಾಂಡ್ ಆಗಿದೆ, ಅದು ಕೋಆರ್ಡಿನೇಟ್ ಬಾಂಡ್. ಅರ್ಥ ಆಯ್ತಾ? ಟೋಟಲಿ ಅರ್ಥ ಆಯ್ತಾ? ದ ರೆಸೊನೆನ್ಸ್ ಅಕ್ಕರ್ಸ್ ಓನ್ಲಿ by the movement of pi electrons only. That is a first condition. Second condition, the canonical structures ಅಥವಾ canonical forms should not differ much in energy. ಎನರ್ಜಿ ಡಿಫರೆನ್ಸ್ ಜಾಸ್ತಿ ಹೊಂದಿರಲ್ಲ ಈ ಕೆನಾನಿಕಲ್ ಸ್ಟ್ರಕ್ಚರ್ಸ್. ಇವಾಗ ಕೆನಾನಿಕಲ್ ಫಾರ್ಮ್ಸ್ ಅಂತ ಕರಿತೀವ. ಈ ಕೆನಾನಿಕಲ್ ಫಾರ್ಮ್ಸ್ ಮಧ್ಯದಲ್ಲಿ ಎನರ್ಜಿ ಡಿಫರೆನ್ಸ್ ಹೊಂದಿರಲ್ಲ. ರೈಟ್ ಅಪ್, ನೀವು ಪ್ರತಿಯೊಂದು ಬರೀರಿ. ಅರ್ಥ ಆಯ್ತಾ? ಸೆಕೆಂಡ್ ಕಂಡೀಷನ್ ಇಸ್ ದ ಕೆನಾನಿಕಲ್ ಫಾರ್ಮ್ಸ್ ಅಥವಾ ಕೆನಾನಿಕಲ್ ಸ್ಟ್ರಕ್ಚರ್ ಶುಡ್ ನಾಟ್ ಹ್ಯಾವ್, ಅರ್ಥ ಆಯ್ತಾ, ಶುಡ್ ನಾಟ್ ಹ್ಯಾವ್ ಡಿಫರ್ ಮಚ್ ಇನ್ ಎನರ್ಜಿ. ಅರ್ಥ ಆಯ್ತಾ? ಬರೀ ದ ಕೆನಾನಿಕಲ್ ಫಾರ್ಮ್ಸ್ ಶುಡ್ ನಾಟ್ ಡಿಫರ್ ಮಚ್ ಇನ್ ಎನರ್ಜಿ. ಜಾಸ್ತಿ ಎನರ್ಜಿ ಡಿಫರೆನ್ಸ್ ಹೊಂದಿರಲ್ಲ ಕೆನಾನಿಕಲ್ ಫಾರ್ಮ್ಸ್, ಒಂದೇ ಎನರ್ಜಿ ಹೊಂದಿರುತ್ತೆ, ನಿಯರ್ಲಿ ಸೇಮ್ ಎನರ್ಜಿ ಹೊಂದಿರುತ್ತೆ. ಡೆಫಿನೇಷನ್ ಇದೆ ನಿಯರ್ಲಿ ಸೇಮ್ ಎನರ್ಜಿ ಅಂತ. ಅರ್ಥ ಆಯ್ತಾ? ದಟ್ ಈಸ್ ಅ ಸೆಕೆಂಡ್ ಕಂಡೀಷನ್. ಅರ್ಥ? ಸೆಕೆಂಡ್ ಕಂಡೀಷನ್ ಗೊತ್ತಾಯ್ತಾ? ಈ ಕೆನಾನಿಕಲ್ ಫಾರ್ಮ್ಸ್ ಮಧ್ಯದಲ್ಲಿ ಎನರ್ಜಿ ಡಿಫರೆನ್ಸ್ ಜಾಸ್ತಿ ಹೊಂದಿರಲ್ಲ. ನೆಕ್ಸ್ಟ್, ವಾಟ್ ಇಸ್ ದ ಥರ್ಡ್ ಕಂಡೀಷನ್? ದ ಕೆನಾನಿಕಲ್ ಫಾರ್ಮ್ಸ್ ಶುಡ್ ಹ್ಯಾವ್ ದ ಸೇಮ್ ನಂಬರ್ ಆಫ್ ಪೇರ್ಡ್ ಅಂಡ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್. ನೋಡಿ ಇಲ್ಲಿ, ಇದರಲ್ಲಿ ಎಷ್ಟು ಶೇರ್ಡ್ ಎಲೆಕ್ಟ್ರಾನ್ಸ್ ಮತ್ತೆ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇದೆಯೋ ಅಷ್ಟೇ ಇರ್ಬೇಕು ಅದರಲ್ಲಿ ಕೂಡ, ಇನ್ನೊಂದ್ರಲ್ಲಿ ಕೂಡ. ನೋಡಿ, 1 2 3 4 5 6 7 8 9 10 ಇದರಲ್ಲಿ ಕೂಡ ನೋಡಿ 1 2 3 4 5 6. ಅರ್ಥ ಆಯ್ತಾ? 7 8 9 10 ಬಾಂಡೆಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ 4 2 6 2 4 6. ಕರೆಕ್ಟ್ ಆಗಿದೆಯಾ? ಅಂದರೆ ದ ಕೆನಾನಿಕಲ್ ಫಾರ್ಮ್ಸ್ should have the same number of both shared and unpaired electrons. ಅರ್ಥ ಆಯ್ತಾ? ಶೇರ್ಡ್ ಎಲೆಕ್ಟ್ರಾನ್ಸ್ ಮತ್ತೆ ಅನ್ಪೇರ್ಡ್ ಅಂದ್ರೆ ಬಾಂಡೆಡ್ ಎಲೆಕ್ಟ್ರಾನ್ಸ್ ಮತ್ತೆ ನಾನ್ ಬಾಂಡೆಡ್ ಎಲೆಕ್ಟ್ರಾನ್ಸ್ ಸೇಮ್ ಹೊಂದಿರಬೇಕು. ನಾನ್ ಬಾಂಡೆಡ್ ಎಲೆಕ್ಟ್ರಾನ್ಸ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಅಂದ್ರೆ, ಶೇರ್ಡ್ ಎಲೆಕ್ಟ್ರಾನ್ಸ್ ಅಂದ್ರೆ ಬಾಂಡೆಡ್ ಎಲೆಕ್ಟ್ರಾನ್ಸ್. ಅರ್ಥ ಆಯ್ತಾ? ಎರಡು ಕೆನಾನಿಕಲ್ ಫಾರ್ಮ್ಸ್ ಅಲ್ಲೂ ಕೂಡ ಸೇಮ್ ಹೊಂದಿರಬೇಕು. ಕೆನಾನಿಕಲ್ ಸ್ಟ್ರಕ್ಚರ್ ಶುಡ್ ಹ್ಯಾವಿಂಗ್ ಸೇಮ್ ನಂಬರ್ ಆಫ್ ಬಾಂಡೆಡ್ ಆಸ್ ವೆಲ್ ಆಸ್ ನಾನ್ ಬಾಂಡೆಡ್ ಎಲೆಕ್ಟ್ರಾನ್ಸ್. ದ ಶೇರ್ಡ್ ಎಲೆಕ್ಟ್ರಾನ್ಸ್ ಮತ್ತೆ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಸೇಮ್ ಹೊಂದಿರಬೇಕು. ದಟ್ ಇಸ್ ದ ಥರ್ಡ್ ಕಂಡೀಷನ್. ಅರ್ಥ? ವಾಟ್ ಇಸ್ ದ ಫೋರ್ತ್ ಕಂಡೀಷನ್? ದ ಕೆನಾನಿಕಲ್ ಫಾರ್ಮ್ ಶುಡ್ ಹ್ಯಾವ್ ದ ಸೇಮ್ ಅರೇಂಜ್ಮೆಂಟ್ ಆಫ್ ಆಟಮ್ಸ್. ಈ ಕೆನಾನಿಕಲ್ ಫಾರ್ಮ್ಸ್ ಇದೆಯಲ್ಲ, ಅರ್ಥ ಆಯ್ತಾ? ಇದರಲ್ಲಿ ದ ಅರೇಂಜ್ಮೆಂಟ್ ಆಫ್ ಆಟಮ್ ಶುಡ್ ಬಿ ಸೇಮ್. ನೋಡಿ, ಆಕ್ಸಿಜನ್ ಮಿಡ್ಲ್ ಆಕ್ಸಿಜನ್, ಆ ಕಡೆ ಆಕ್ಸಿಜನ್ ಈ ಕಡೆ ಆಕ್ಸಿಜನ್. ದ ಅರೇಂಜ್ಮೆಂಟ್ ಆಫ್ ಆಟಮ್ಸ್ ಡಿಫ್ರೆಂಟ್ ಹೊಂದಿರಬಾರ್ದು. ದ ಅರೇಂಜ್ಮೆಂಟ್ ಆಫ್ ಆಟಮ್ಸ್ ಡಿಫ್ರೆಂಟ್ ಹೊಂದಿರಬಾರ್ದು, ಸೇಮ್ ಹೊಂದಿರಬೇಕು. ಅರ್ಥ ಆಯ್ತಾ? ಇವಾಗ ಇಲ್ಲೆಲ್ಲ ಕೊಟ್ಬಿಡೋದಲ್ಲ. ಅರ್ಥ ಆಯ್ತಾ? ಕರೆಕ್ಟಾಗಿ ದ ಅರೇಂಜ್ಮೆಂಟ್ ಆಫ್ ಆಟಮ್ ಶುಡ್ ಬಿ ಸೇಮ್ ಕೆನಾನಿಕಲ್ ಫಾರ್ಮ್ಸ್ ಅಲ್ಲಿ. ದಟ್ ಇಸ್ ಅನದರ್ ಕಂಡೀಷನ್ ಫಾರ್ ರೆಸೊನೆನ್ಸ್ ಸ್ಟ್ರಕ್ಚರ್ನ ರೆಪ್ರೆಸೆಂಟ್ ಮಾಡಲಿಕ್ಕೆ. ಅರ್ಥ ಆಯ್ತಾ? ದಟ್ ಈಸ್ ದ ಫೋರ್ತ್ ಕಂಡೀಷನ್. ವಾಟ್ ಇಸ್ ದ ಫಿಫ್ತ್ ಕಂಡೀಷನ್? ಈ ರೆಸೊನೆನ್ಸ್ ಸ್ಟ್ರಕ್ಚರ್ಸ್ ಬರೀಬೇಕಾದ್ರೆ ಇವಾಗ ಇಲ್ಲೇನು 3 ಆಕ್ಸಿಜನ್ಸ್ ಇದೆ, ನೋ ಪ್ರಾಬ್ಲಮ್. ಡಿಫರೆಂಟ್ ಆಟಮ್ಸ್ ಇದ್ದಲ್ಲಿ ನಾವು ಬರೆಯೋಣ. ಡಿಫರೆಂಟ್ ಆಟಮ್ಸ್ ಇದ್ದಲ್ಲಿ ಹೈಲಿ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ ಮೇಲೆ ನೆಗೆಟಿವ್ ಚಾರ್ಜ್ ಬರೀರಿ. ಅರ್ಥ ಆಯ್ತಾ? ಲೆಸ್ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ ಮೇಲೆ ದಟ್ ಈಸ್ ಪಾಸಿಟಿವ್ ಚಾರ್ಜ್ ಬರೀರಿ. ದ ಪಾಸಿಟಿವ್ ಚಾರ್ಜ್ ಶುಡ್ ಬಿ ರಿಟರ್ನ್ ಆನ್ ಲೆಸ್ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್, ಲೆಸ್ ಎಲೆಕ್ಟ್ರೋನೆಗೆಟಿವ್ ಆಟಮ್. ಅರ್ಥ ಆಯ್ತಾ? The negative charge should be written on a more electronegative atom. For example, you take CO3 2- ಅಂತ ಕಾರ್ಬನ್. ನಾವು ಡಿಸ್ಕಸ್ ಮಾಡೋಣ ಅದನ್ನು. ಇದನ್ನು ನಾವು ರೆಸೊನೆನ್ಸ್ ಸ್ಟ್ರಕ್ಚರ್ಸ್ ಬರೀಬೇಕಾದ್ರೆ ಕಾರ್ಬನ್ ಅಂಡ್ ಆಕ್ಸಿಜನ್ ಎರಡರ ಮಧ್ಯದಲ್ಲೂ ಡಿಫರೆಂಟ್ ಇನ್ ಎಲೆಕ್ಟ್ರೋನೆಗೆಟಿವಿಟೀಸ್ ಹೊಂದಿದೆಯಾ? ಒಂದು ವೇಳೆ ಪಾಸಿಟಿವ್ ಚಾರ್ಜ್ ಬರೆಯಂಗಿದ್ರೆ
ಲೆಸ್ ಎಲೆಕ್ಟ್ರೋನೆಗೆಟಿವ್ ಆಟಮ್ ಮೇಲೆ ಬರೀರಿ, ನೆಗೆಟಿವ್ ಚಾರ್ಜ್ ಬರೆಯಂಗಿದ್ರೆ ಮೋರ್ ಎಲೆಕ್ಟ್ರೋನೆಗೆಟಿವ್ ಆಟಮ್ ಮೇಲೆ ನೆಗೆಟಿವ್ ಚಾರ್ಜ್ ಬರೀರಿ. ಅರ್ಥ ಆಯ್ತಾ? ಈ 5 ಕಂಡೀಷನ್ಸ್ ಅರ್ಥ ಆಯ್ತಾ? 5 ಕಂಡೀಷನ್ಸ್ ಗೊತ್ತಿದ್ರೆ ಅರ್ಥ ಆಯ್ತಾ, ನಾವು ರೆಸೊನೆನ್ಸ್ ಸ್ಟ್ರಕ್ಚರ್ಸ್ ಬರೀಬಹುದು. ವಾಟ್ ಆರ್ ದ 5 ಕಂಡೀಷನ್ಸ್ ಗೊತ್ತಾಯ್ತಾ? ವಾಟ್ ಇಸ್ ದ ಫಸ್ಟ್ ಕಂಡೀಷನ್? ದ ರೆಸೊನೆನ್ಸ್ ಅಕರ್ಸ್ ಓನ್ಲಿ ಬೈ ಮೂವ್ಮೆಂಟ್ ಆಫ್ 5 electrons. First condition. Second condition, the canonical structure should not differ in energy much. Much energy, ಅಂದರೆ ಜಾಸ್ತಿ ಎನರ್ಜಿ ಡಿಫರೆನ್ಸ್ ಹೊಂದಿರಬಾರ್ದು canonical structures. ಅರ್ಥ ಆಯ್ತಾ? Third one, the canonical form should have the same number of shared and unshared pair of electrons. ಅರ್ಥ ಆಯ್ತಾ? Fourth one, canonical forms should have the same arrangement of atoms. Fifth one, the canonical forms. ಅರ್ಥ ಆಯ್ತಾ? canonical forms. Fourth one ಆಯ್ತಾ? ಅರ್ಥ ಆಯ್ತಾ? ದಟ್ಸ್ ಫಿಫ್ತ್ ಒನ್. canonical forms ಅಲ್ಲಿ ಆಟಮು ಲೆಸ್ ಎಲೆಕ್ಟ್ರೋನೆಗೆಟಿವಿಟಿ ಹೊಂದಿದ್ರೆ ಅದ್ರ ಮೇಲೆ ಪಾಸಿಟಿವ್ ಚಾರ್ಜ್ ಬರೀಬೇಕು, ಮೋರ್ ಎಲೆಕ್ಟ್ರೋನೆಗೆಟಿವಿಟಿ ಇದ್ರೆ ಅದ್ರ ಮೇಲೆ ನೆಗೆಟಿವ್ ಚಾರ್ಜ್ ಬರೀಬೇಕು. ಅರ್ಥ ಆಯ್ತಾ? ಎನಿ ಡೌಟ್? ಅಲ್ಲಿಗೆ 5 ಕಂಡೀಷನ್ಸ್ ನಿಮಗೆ ಗೊತ್ತಿತ್ತು ಅಂದರೆ 5 ಕಂಡೀಷನ್ಸ್ ಮೇಲೆ ನಾವು ರೆಸೊನೆನ್ಸ್ ಸ್ಟ್ರಕ್ಚರ್ಸ್ ಬರೀಬೋದು. ನೀವು ಓಝೋನ್ ರೆಸೊನೆನ್ಸ್ ಸ್ಟ್ರಕ್ಚರ್ ಬರೀರಿ ಅಂದರೆ ಬರೀಬೋದು. ಇವೆರಡು ಕೆನಾನಿಕಲ್ ಫಾರ್ಮ್ಸ್, ಇದು ರೆಸೊನೆನ್ಸ್ ಹೈಬ್ರಿಡ್ ಸ್ಟ್ರಕ್ಚರ್. ಇನ್ನೊಂದ್ಸಲಿ ನೀಟಾಗಿ ಬರೀರಿ. ಅರ್ಥ ಆಯ್ತಾ? ಓಝೋನ್ ರೆಸೊನೆನ್ಸ್ ಸ್ಟ್ರಕ್ಚರ್, ಯಾವ ಥರ ಓಝೋನ್ ರೆಸೊನೆನ್ಸ್ ಸ್ಟ್ರಕ್ಚರ್ಸ್ ಬರೀತೀವಿ ಅಂದರೆ ನೋಡಿ, ಇಲ್ಲಿ ಇಟ್ಸ್ ವೆರಿ ಇಂಪಾರ್ಟೆಂಟ್. ನಾವು ಒಂದು ಆಕ್ಸಿಜನ್ ತೊಗೊಂಡ್ಬಿಡಿ, 3 ಆಕ್ಸಿಜನ್ಸ್ ಯಾವುದೋ ತೊಗೊಳ್ಳಿ. ಅರ್ಥ ಆಯ್ತಾ? ಈ ಕಡೆ ಒಂದು ಡಬಲ್ ಬಾಂಡ್, ಈ ಕಡೆ ಒಂದು ಸಿಂಗಲ್ ಬಾಂಡ್. ಅರ್ಥ ಆಯ್ತು? ಇದು ಕೋಆರ್ಡಿನೇಟ್ ಬಾಂಡ್ ಆಗಿರುತ್ತೆ. ಅಂದರೆ ಈ 2 ಎಲೆಕ್ಟ್ರಾನ್ಸ್ ಇದರಿಂದ ಬಂದಿರುತ್ತೆ. ಯಾವಾಗ ಇದರಿಂದ 2 ಎಲೆಕ್ಟ್ರಾನ್ಸ್ ಬಂದಿದೆ, ಇದ್ರ ಮೇಲೆ ಒಂದೇ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇರುತ್ತೆ. ಯಾವಾಗ ಈ ಇದ್ರ ಮೇಲೆ ಇರ್ತಕ್ಕಂಥ ಯಾವುದೇ ಆಕ್ಸಿಜನ್ ಆಟಮ್ ಅಲ್ಲಿ ಎಷ್ಟು ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇರ್ತವೆ? 6 ವೇಲೆನ್ಸ್ ಎಲೆಕ್ಟ್ರಾನ್ಸ್ ತಾನೆ. 6 ವೇಲೆನ್ಸ್ ಎಲೆಕ್ಟ್ರಾನ್ಸ್ ಅಲ್ಲಿ 2 ಇಲ್ಲಿದೆ, 2 ಈ ಬಾಂಡ್ ಬಂದ್ಬಿಟ್ಟಿದೆ ಕೋಆರ್ಡಿನೇಟ್ ಬಾಂಡಿಗೆ. ಇನ್ನು 2 ಈ 2 ಬಾಂಡ್ಸ್ ಬಂದಿದೆ ಅಂದರೆ 6 ಎಲೆಕ್ಟ್ರಾನ್ಸ್ ಸ್ಯಾಟಿಸ್ಫೈ ಆಯ್ತಾ? ಇವಾಗ ಇದ್ರ ಮೇಲೆ ಯಾವುದೇ ಎಲೆಕ್ಟ್ರಾನ್ ಬಾಂಡಿಂಗ್ ಹೋಗಿಲ್ಲ, ಆದ್ರಿಂದ ಇದ್ರ ಮೇಲೆ 6 ಎಲೆಕ್ಟ್ರಾನ್ಸ್ ಆಗಿ ಬರೆದು ಬಿಡು. ಅರ್ಥ ಆಯ್ತಾ? ಇದ್ರ ಮೇಲೆ 2 ಎಲೆಕ್ಟ್ರಾನ್ಸ್ ಮಾತ್ರ. ಯಾಕೆ ಹೇಳಿ? 2 ಈ ಬಾಂಡಿಂಗ್ ಇನ್ವಾಲ್ವ್ ಆಗಿಬಿಟ್ಟಿದೆ. ಒಂದು ಬಾಂಡ್ ಅಂದ್ರೆ 2 ಎಲೆಕ್ಟ್ರಾನ್ಸ್ ತಾನೆ. ಈ 2 ಬಾಂಡ್ಸ್ ಅಂದ್ರೆ 4 ಎಲೆಕ್ಟ್ರಾನ್ಸ್ ಅಲ್ಲಿ 2 ಎಲೆಕ್ಟ್ರಾನ್ಸ್ ಫ್ರಮ್ ದಿಸ್ ಆಕ್ಸಿಜನ್ ಆಟಮ್, 2 ಎಲೆಕ್ಟ್ರಾನ್ಸ್ ಫ್ರಮ್ ದಿಸ್ ಆಕ್ಸಿಜನ್ ಆಟಮ್. ಅರ್ಥ ಆಯ್ತಾ? ಹಿಂಗೆ ಇರ್ಬೇಕು ಅಂತ ರೂಲ್ ಏನು? ಈ ಆಕ್ಸಿಜನ್ ಡಬಲ್ ಬಾಂಡ್ ಕೊಡಬೇಕು, ಈ ಆಕ್ಸಿಜನ್ ಸಿಂಗಲ್ ಬಾಂಡ್ ಕೊಡಬೇಕು ಅಂತ ರೂಲ್ ಇದೆಯೇನು? ಇದಕ್ಕೆ ಸಿಂಗಲ್ ಬಾಂಡ್, ಇದಕ್ಕೆ ಡಬಲ್ ಬಾಂಡ್ ಇರ್ಬೋದು ತಾನೆ. ಆದ್ರಿಂದ ಮಿಡ್ಲ್ ಆಕ್ಸಿಜನ್ ಹಂಗೆ ಇರಲಿ, ಇದಕ್ಕೆ ಸಿಂಗಲ್ ಬಾಂಡ್ ಬರೀರಿ, ಇದಕ್ಕೆ ಡಬಲ್ ಬಾಂಡ್ ಬರೀರಿ. ಡಬಲ್ ಬಾಂಡ್ ಇದ್ರ ಮೇಲೆ 2 ಎಲೆಕ್ಟ್ರಾನ್ಸ್, ಇದ್ರ ಮೇಲೆ 6 ಎಲೆಕ್ಟ್ರಾನ್ಸ್, ಇದ್ರ ಮೇಲೆ 2 ಎಲೆಕ್ಟ್ರಾನ್ಸ್. ಅರ್ಥ ಆಯ್ತಾ? ವಾಟ್ ಇಸ್ ದ ರೆಸೊನೆನ್ಸ್ ಹೈಬ್ರಿಡ್ ಸ್ಟ್ರಕ್ಚರ್? ಅರ್ಥ ಆಯ್ತಾ? ಈ ರೆಸೊನೆನ್ಸ್ ಹೈಬ್ರಿಡ್ ಸ್ಟ್ರಕ್ಚರ್ಲಿ ಅರ್ಥ ಆಯ್ತಾ? ಒಂದು ಮೂಲ ಬಾಂಡ್ ಬ್ರೇಕ್ ಮಾಡಲಿಕ್ಕೆ ಎಷ್ಟು ಎನರ್ಜಿ ಬೇಕು, ಇನ್ನೊಂದು ಮೂಲ ಬಾಂಡ್ ಬ್ರೇಕ್ ಮಾಡಲಿಕ್ಕೆ ಅಷ್ಟೇ ಎನರ್ಜಿ ಬೇಕು. ಈಕ್ವಲ್ ಆಗುತ್ತೆ. ಬಾಂಡ್ ಲೆಂತ್ ಕೂಡ ಸೇಮ್ ಇರುತ್ತೆ. ಬಟ್ ಇಲ್ಲಿ ಬಾಂಡ್ ಲೆಂತ್ ಸೇಮ್ ಇಲ್ಲ. ಇದು 121 ಪಿಕೋಮೀಟರ್ಸ್, 128 ಪಿಕೋಮೀಟರ್ಸ್, 148 ಪಿಕೋಮೀಟರ್ಸ್, 121, 148, 148, 121. ದಿಸ್ ದ ರೆಸೊನೆನ್ಸ್ ಸ್ಟ್ರಕ್ಚರ್ ಆಫ್ ಓಝೋನ್. ಬರಲಿಕ್ಕೆ ಕೇಳಿದ್ರೆ ಬರೀಬೋದಾ? ರೈಟ್ ದ ರೆಸೊನೆನ್ಸ್ ಸ್ಟ್ರಕ್ಚರ್ ಆಫ್ ಓಝೋನ್ ಅಂತ ಕೇಳ್ತಾನೆ 2 ಮಾರ್ಕ್ಸ್ ಅಲ್ಲೇ, ಬರೀಬೋದಾ? ನೆಕ್ಸ್ಟ್ ನಿಮಗೆ ಇನ್ನೂ ಸಿಲೆಬಸ್ ಅಲ್ಲಿ ಅರ್ಥ ಆಯ್ತಾ? ರೆಸೊನೆನ್ಸ್ ಸ್ಟ್ರಕ್ಚರ್ಸ್ ಡಿಸ್ಕಸ್ ಮಾಡಿದ್ದಾನೆ. ನಾವು ಇನ್ನೂ 2-3 ಎಕ್ಸಾಂಪಲ್ಸ್ ಡಿಸ್ಕಸ್ ಮಾಡೋಣ. ಫಸ್ಟ್ ರೆಸೊನೆನ್ಸ್ ಸ್ಟ್ರಕ್ಚರ್ ಆಫ್ NO3 - ಅಯಾನ್. ಅರ್ಥ ಆಯ್ತಾ? ದಟ್ ಈಸ್ ರೆಸೊನೆನ್ಸ್ ಸ್ಟ್ರಕ್ಚರ್ ಆಫ್ NO3 - ಅಯಾನ್ ಬರೆಯೋಣ. ನೈಟ್ರೇಟ್ ಅಯಾನ್. ಅರ್ಥ ಆಯ್ತಾ? ಇದರ ಸೆಂಟ್ರಲ್ ಐಟಮ್ ಯಾವುದು? ನಿಮ್ಗೆ ಆಲ್ರೆಡಿ ಲಿವಿಸ್ ಡಾ ಸ್ಟ್ರಕ್ಚರ್ ಬರೀತಕ್ಕಂಥ ಗೊತ್ತಿದೆ. ಸೆಂಟ್ರಲ್ ಐಟಮ್ ಮೀನ್ಸ್ ಆಕ್ಸಿಜನ್, ಸಾರಿ ನೈಟ್ರೋಜನ್. ನೈಟ್ರೋಜನ್ ಸೆಂಟ್ರಲ್ ಐಟಮ್ನು, ನೈಟ್ರೋಜನ್ ಇಸ್ ದ ಸೆಂಟ್ರಲ್ ಐಟಮ್. ಬರೀ ನೈಟ್ರೋಜನ್. ಅರ್ಥ ಆಯ್ತಾ? ಅದಕ್ಕೆ ಎಷ್ಟು ಆಕ್ಸಿಜನ್ಸ್ ಇದಾವೆ? 3 ಆಕ್ಸಿಜನ್ಸ್ ಇದಾವೆ. 3 ಆಕ್ಸಿಜನ್ಸ್ ಅಲ್ಲ, ಒಂದು ಆಕ್ಸಿಜನ್ ಡಬಲ್ ಬಾಂಡ್, ಒಂದು ಆಕ್ಸಿಜನ್, ಇನ್ನೊಂದು ಆಕ್ಸಿಜನ್. ಅರ್ಥ ಆಯ್ತಾ? ಇದರಲ್ಲಿ ಒಂದು ಕೋಆರ್ಡಿನೇಟ್ ಬಾಂಡ್ ಇರುತ್ತೆ, ಇದಕ್ಕೆ ಕೋಆರ್ಡಿನೇಟ್ ಬಾಂಡ್ ಕೊಡು. -2 ಒಂದೇ ಮೈನಸ್ ಇರ್ತಕ್ಕಂಥದ್ದು, ಒಂದೇ ಮೈನಸ್ ಇದೆ.
ಆ ಮೈನಸ್ ಚಾರ್ಜ್ ನೀವು ಎಲ್ಲಿ ಬರೀತೀವಿ ಅಂದರೆ ಇಲ್ಲಿ ಬರೀತೀವಿ. ಅರ್ಥ ಆಯ್ತಾ? ಇದ್ರ ಮೇಲೂ ಬರೋಣ, ಇದ್ರ ಮೇಲೂ ಬರಿಬೇಡ. ಅರ್ಥ ಆಯ್ತಾ? ಇವಾಗ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಬರ್ಕೊಂಡು ಹೋಗ್ಬೇಡಣ. ಬರೆದ್ರೆ ಕ್ಲಾಕ್ ವೈಸ್ ಅಲ್ಲಿ ಬಾ, ಇಲ್ಲ ಆಂಟಿ ಕ್ಲಾಕ್ ವೈಸ್ ಅಲ್ಲಿ ಹೋಗು. ಒಂದೊಂದು ಒಂದು ಹಿಂಗು ಬರಿಬೇಡ. ಅರ್ಥ ಆಯ್ತಾ? ಇವಾಗ ನೈಟ್ರೋಜನ್ ಐಟಮ್ ಇದು ಹಂಗೆ ಇರಲಿ. ಅರ್ಥ ಆಯ್ತಾ? ನೋಡಿ, ಇವಾಗ ಇದಕ್ಕೆ ಡಬಲ್ ಬಾಂಡ್ ಬರುತ್ತೆ ತಾನೆ, ಇದಕ್ಕೆ ಕೋಆರ್ಡಿನೇಟ್ ಮಾಡೋಗ್ಬಿಡುತ್ತೆ. ಅರ್ಥ ಆಯ್ತಾ? ನೋಡಿ, ದಟ್ ಈಸ್ O ಮೈನಸ್. ಅರ್ಥ ಆಯ್ತಾ? ಇದು ಡಬಲ್ ಬಾಂಡ್, ಇದು ಕೋಆರ್ಡಿನೇಟ್ ಬಾಂಡ್. ಅರ್ಥ ಆಯ್ತಾ? ಬರೀಬೋದ? ಎನಿ ಡೌಟ್? ನೆಕ್ಸ್ಟ್ ಹಿಂಗೆ ಇರ್ಬೇಕು ಅಂತ ರೂಲ್ ಇದೆಯೇನು? ನೈಟ್ರೋಜನ್ ಇಂದ ಇದಕ್ಕೆ ಡಬಲ್ ಬಾಂಡ್ ಇರ್ಬೋದಾ? ಅರ್ಥ ಆಯ್ತಾ? ಇವಾಗ ಯಾವಾಗ ಹಿಂಗೆ ನಾವು ಬರಿತೀವೋ ಇದು ಡಬಲ್ ಬಾಂಡ್ ಆಗಿದೆ ಅಂದರೆ ಇಲ್ಲೇನಾಗತ್ತೆ? O ಮೈನಸ್, ಇಲ್ಲಿ ಕೋಆರ್ಡಿನೇಟ್ ಬಾಂಡ್ ಆಗುತ್ತೆ. ಅರ್ಥ ಆಯ್ತಾ? ದಿಸ್ ಅನದರ್ ಎಕ್ಸಾಂಪಲ್. ಇವೆಲ್ಲ ಏನಿವು? ಕೆನಾನಿಕಲ್ ಫಾರ್ಮ್ಸ್. ಕೆನಾನಿಕಲ್ ಫಾರ್ಮ್ಸ್ ಆಫ್ ನೈಟ್ರೇಟ್ ಅಯಾನ್. ಈ ಮೂರರಿಂದ ಹೆಂಗೆ ಬರೀಬೋದು? ರೆಸೊನೆನ್ಸ್ ಹೈಬ್ರಿಡ್ ಸ್ಟ್ರಕ್ಚರ್. ರೆಸೊನೆನ್ಸ್ ಹೈಬ್ರಿಡ್ ಸ್ಟ್ರಕ್ಚರ್ ಬರೀಬೇಕಾದ್ರೆ ನಾವು, ಅರ್ಥ ಆಯ್ತಾ? ದಟ್ ಇಸ್ ಅ ಸ್ಟೇಬಲ್ ರೆಸೊನೆನ್ಸ್ ಹೈಬ್ರಿಡ್ ಸ್ಟ್ರಕ್ಚರ್ ಇಸ್ ಅ ಸ್ಟೇಬಲ್ ಸ್ಟ್ರಕ್ಚರ್ ಆಫ್ ದೀಸ್ ತ್ರೀ. ಅರ್ಥ ಆಯ್ತಾ? ಹಿಂಗೆ ಬರ್ತೀವಿ. ನೈಟ್ರೋಜನ್ ಇಸ್ ದ ಸೆಂಟ್ರಲ್ ಆಟಮ್. ನೈಟ್ರೋಜನ್ ಇಸ್ ದ ಸೆಂಟ್ರಲ್ ಆಟಮ್. ಅರ್ಥ ಆಯ್ತಾ? ಇವಾಗ ಮೂರಕ್ಕೂ ಮೂರು ಬಾಂಡ್ಸ್ ಬರ್ದುಬೇಡಿ. ಅರ್ಥ ಆಯ್ತಾ? ನೋಡಿ, ಪಾರ್ಷಿಯಲ್ ಡಬಲ್ ಬಾಂಡ್, ಪಾರ್ಷಿಯಲ್ ಡಬಲ್ ಬಾಂಡ್, ಪಾರ್ಷಿಯಲ್ ಡಬಲ್ ಬಾಂಡ್. ಸರ್ ಚಾರ್ಜ್ ಒಂದು ಯಾವುದಕ್ಕೆ ಬರೀತೀರಿ ಸರ್? ಅದಕ್ಕೋಸ್ಕರ ನಿಮಗೆ ಹೇಳ್ಬೇಕು, ಯಾವ ಕದ್ರೂ ಇರ್ಬೋದು. ದಿಸ್ ಇಸ್ ದ ರೆಸೊನೆನ್ಸ್ ಹೈಬ್ರಿಡ್ ಸ್ಟ್ರಕ್ಚರ್. ರೆಸೊನೆನ್ಸ್ ಹೈಬ್ರಿಡ್ ಸ್ಟ್ರಕ್ಚರ್ ಆಫ್ ನೈಟ್ರೇಟ್ ಅಯಾನ್. ಬರೀಬೋದಾ? ಎನಿ ಡೌಟ್? ಅಲ್ಲಿಗೆ ರೆಸೊನೆನ್ಸ್ ಹೈಬ್ರಿಡ್ ಸ್ಟ್ರಕ್ಚರ್ ಆಫ್ ನೈಟ್ರೇಟ್ ಅಯಾನ್ ಗೊತ್ತಾಯ್ತಾ? ಹಂಗೆ ರೆಸೊನೆನ್ಸ್ ಹೈಬ್ರಿಡ್ ಸ್ಟ್ರಕ್ಚರ್ ಆಫ್ ನೈಟ್ರೈಟ್ ಅಯಾನ್ NO2 NO2 ತಗೊಳ್ಳೋಣ. NO2 ಮೈನಸ್ ಬೇಡ, NO2 ತಗೊಳ್ಳೋಣ. ಮತ್ತು NO2 ಮೈನಸ್ ಕೂಡ ಬರೀಬೋದು. ಅರ್ಥ ಆಯ್ತಾ? NO2 ತಗೊಳ್ಳೋಣ. ಅರ್ಥ ಆಯ್ತಾ? ಈ NO2 ನಾವು ಬರಿಬೇಕು ಹೇಳಿದ್ರೆ ದಟ್ ಈಸ್ ನೈಟ್ರೋಜನ್. ಇಟ್ಸ್ ಎ ಆಡ್ ಎಲೆಕ್ಟ್ರಾನ್ ಸ್ಪೀಸಿ. ಇದು ಏನು ಹೇಳಿ? ಆಡ್ ಎಲೆಕ್ಟ್ರಾನ್ ಸ್ಪೀಸಿ. ಅರ್ಥ ಆಯ್ತಾ? ಹೆಂಗೆ ಬರೀತೀವಿ ಅಂದರೆ ನೈಟ್ರೋಜನ್ ಇಸ್ ಸೆಂಟ್ರಲ್ ಆಟಮ್, ನೈಟ್ರೋಜನ್ ಇಸ್ ದ ಸೆಂಟ್ರಲ್ ಆಟಮ್. ಅರ್ಥ ಆಯ್ತಾ? ಡಬಲ್ ಬಾಂಡ್ O, ಸಿಂಗಲ್ ಬಾಂಡ್ O. ಅರ್ಥ ಆಯ್ತಾ? ಇದೇನಿದು? ಕೋಆರ್ಡಿನೇಟ್ ಬಾಂಡ್. ಇದ್ರ ಮೇಲೆ ಒಂದು ಎಲೆಕ್ಟ್ರಾನ್ ಇರುತ್ತೆ, ಯಾಕಂದರೆ ಇಲ್ಲೊಂದು ಎಲೆಕ್ಟ್ರಾನ್, ಇಲ್ಲೊಂದು ಎಲೆಕ್ಟ್ರಾನ್. ಅರ್ಥ ಆಯ್ತಾ? ಟೋಟಲಿ 5 ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇರುತ್ತೆ ತಾನೆ. ಒಂದು 2, 4, 5. ಅರ್ಥ ಆಯ್ತಾ? ಇದ್ರ ಮೇಲೆ ಎಷ್ಟು ಬರೀತೀರಾ? 6 ಬರ್ಬಿಡ್ಬೇಕು. ಯಾಕಂದರೆ ಈ ಬಾಂಡ್ಗೆ ಇನ್ವಾಲ್ವ್ ಆಗಿರ್ತಕ್ಕಂಥ 2 ಇದರಿಂದನೇ ಆಗಿದೆ. ಅದರಿಂದ 6 ಎಲೆಕ್ಟ್ರಾನ್ಸ್ ಇದ್ರ ಮೇಲೆ ಬರ್ತದೆ. ಈ ಬಾಂಡೆಡ್ ಎಲೆಕ್ಟ್ರಾನ್ಸ್ 2 ನೈಟ್ರೋಜನ್ ಆಟಮಿಂದ ಬಂದ್ಬಿಟ್ಟಿದೆ. ಇವಾಗ ಇದರಲ್ಲಿ 4 ಬರೀಬೇಕು. ಯಾಕಂದರೆ 2 ಎಲೆಕ್ಟ್ರಾನ್ಸ್ ಬಾಂಡಿಂಗ್ ಇನ್ವಾಲ್ವ್ ಆಗಿದೆ. ಇವಾಗ 2 ಬಾಂಡ್ಸ್ ಅಂದರೆ 2 ನೈಟ್ರೋಜನ್ ಆಟಮಿಂದ 2 ಆಕ್ಸಿಜನ್ ಆಟಮಿಂದ. ಅರ್ಥ ಆಯ್ತಾ? ಆಡ್ ಎಲೆಕ್ಟ್ರಾನ್ ಹೊಂದಿದೆ. ಅದಕ್ಕೆ ಹಂಗೆ ಇರ್ಬೇಕು ಅಂತ ರೂಲ್ ಇದೆಯೇನ? ಇದಕ್ಕೆ ಡಬಲ್ ಬಾಂಡ್ ಕೊಡ್ಬೇಕು, ಇದಕ್ಕೆ ಕೋಆರ್ಡಿನೇಟ್ ಬಾಂಡ್ ಕೊಡ್ಬೇಕು ಅಂತ ರೂಲ್ ಇದೆಯೇನ? ಇಲ್ಲ. ಅರ್ಥ ಆಗಿದೆಯಾ? ಈ ಎರಡರಿಂದ ರೆಸೊನೆನ್ಸ್ ಹೈಬ್ರಿಡ್ ಸ್ಟ್ರಕ್ಚರ್ ಹೆಂಗೆ ಬರೀತೀರಾ? ಇವು ಕೆನಾನಿಕಲ್ ಫಾರ್ಮ್ಸ್. ಕೆನಾನಿಕಲ್ ಫಾರ್ಮ್ಸ್ ಇವು ಆಡ್ ಎಲೆಕ್ಟ್ರಾನ್ಸ್. ಇವು ಕೆನಾನಿಕಲ್ ಫಾರ್ಮ್ಸ್. ಹೆಂಗೆ ಬರೀತೀರಾ? ದಟ್ ಈಸ್ ನೈಟ್ರೋಜನ್ ಆಟಮ್. ಅರ್ಥ ಆಯ್ತಾ? ಡಬಲ್ ಬಾಂಡ್ ಇಲ್ಲಿ ಇದಕ್ಕಿರ್ಬೋದು, ಇದಕ್ಕಿರ್ಬೋದು ಅಲ್ವಾ? ಅದಕ್ಕೋಸ್ಕರ ಏನು ಮಾಡ್ತೀವಿ? ಅದನ್ನು ಪಾರ್ಷಿಯಲ್ ಬಾಂಡ್ ಅಂತ ತೋರಿಸ್ತೀವಿ. ಡಾಟೆಡ್ ಲೈನ್ಸ್. ಅರ್ಥ ಆಯ್ತು? ಇದ್ರ ಮೇಲೆ ಎಲೆಕ್ಟ್ರಾನ್ ಬರ್ಬಿಡಂಗೆ. ದಿಸ್ ಈಸ್ ದ ರೆಸೊನೆನ್ಸ್ ಸ್ಟ್ರಕ್ಚರ್ ಆಫ್ NO2. ಅರ್ಥ ಆಯ್ತಾ? ನೆಕ್ಸ್ಟ್, ಹೌ ಡು ಯು ರೈಟ್ ದ ರೆಸೊನೆನ್ಸ್ ಸ್ಟ್ರಕ್ಚರ್ ಆಫ್
ಅರ್ಥ ಆಯ್ತಾ? CO3 2 ಮೈನಸ್ ಬರೆದು CO3 2 ಮೈನಸ್ ಆಗಿಲ್ವಲ್ಲ? ಅರ್ಥ ಆಯ್ತಾ? ನಾವು CO3 2 ಮೈನಸ್ ಅಂತ ಕೂಡ ಬರೆಯೋಣ. ಅರ್ಥ ಆಯ್ತು? ಕನ್ನಡೀಸ್ ಇವಾಗ ಇದನ್ನ ಬಂತು ಅಂದರೆ CO3 2 ಮೈನಸ್, ಅರ್ಥ ಆಯ್ತಾ? ನಾವು ಈಸಿಯಾಗಿ ಬರಿಬೋದು. ದಟ್ ಈಸ್ NO3 ಮೈನಸ್ ನೈಟ್ರೇಟ್ ಏನು ಬಂದಿದೆ ಅಂದರೆ CO3 2 ಮೈನಸ್ ಕೂಡ ಬರಿಬೋದು. ಯಾಕಪ್ಪ ಅಂದರೆ ಅದರಲ್ಲಿ -2 ಚಾರ್ಜ್ ಹೊಂದಿದೆ, -2, ಇದ್ರಲ್ಲಿ -1 ಒಂದಿದೆ, ಅಷ್ಟೇ ಡಿಫ್ರೆನ್ಸ್. ಬಟ್ ಸೆಂಟ್ರಲ್ ಆಟಮ್ ಅದರಲ್ಲೂ ನೈಟ್ರೋಜನ್ ಆಟಮ್ ಇದ್ದರೆ ಇಲ್ಲಿ ಕಾರ್ಬನ್ ಆಟಮ್, ಅಷ್ಟೇ ಡಿಫ್ರೆನ್ಸ್. ಅರ್ಥ ಆಯ್ತಾ? ನಾವು ಹೆಂಗೆ ಬರೀತೀವಿ? ದಟ್ ಈಸ್ ರೆಸೊನೆನ್ಸ್ ಸ್ಟ್ರಕ್ಚರ್ ಆಫ್ NO3 ಮೈನಸ್ ಬಂದು ಇವಾಗ CO3 2 ಮೈನಸ್. ಇವಾಗ ರೆಸೊನೆನ್ಸ್ ಸ್ಟ್ರಕ್ಚರ್ ಆಫ್ CO3 2 ಮೈನಸ್ ನಾವು ಬರೀಬೇಕಾದ್ರೆ ಏನು ಬರೀತೀವಿ ಅಂತಂದರೆ ಸೆಂಟ್ರಲ್ ಆಟಮ್ ಈಸ್ ಕಾರ್ಬನ್ ಆಟಮ್. ಇವಾಗ ಒಂದು ಆಕ್ಸಿಜನ್ ಆಟಮ್, ಅರ್ಥ ಆಯ್ತಾ? ಇನ್ನೊಂದು ಆಕ್ಸಿಜನ್ ಆಟಮ್ ಹೆಂಗೆ ಬರೀತೀವಿ? ಕೋಆರ್ಡಿನೇಟ್ ಮಾಡ್ತಾನೆ. ಇವಕ್ಕೆ ಎರಡಕ್ಕೂ ಕೋಆರ್ಡಿನೇಟ್ ಮಾಡ್ಕೊಡ್ಬಿಡಿ. ಯಾಕಪ್ಪ ಅಂದರೆ ಈ ಕಾರ್ಬನ್ ನಾವೆಲ್ಲ ಎಲೆಕ್ಟ್ರಾನ್ಸ್ ಎಷ್ಟಿರ್ತವೆ? 4 ಅಲ್ಲಿ 2 ಇದಕ್ಕೆ ಬಾಂಡಿಂಗ್ ಆಗಿಬಿಟ್ಟಿದೆ ಅಂದರೆ ಇನ್ನು 2ರಲ್ಲಿ 1 ನೋಡಿ ಇದಕ್ಕೆ ಬಂದಿದೆ. ಅರ್ಥ ಆಯ್ತಾ? ಇವ್ ನೋಡಿ ವೆರಿ ಸಿಂಪಲ್, ಹಂಗೆ ಕೊಡಬೇಡ. 4 ಇದಕ್ಕೆ ಕೊಟ್ಬಿಡಿ. 4 ಇದಕ್ಕೆ ಕೊಟ್ಟಾಗ ಲೋನ್ ಪೇರ್ ಎಲೆಕ್ಟ್ರಾನ್ಸ್ ಎಷ್ಟು ಬರೀತೀಯ? 1 2 3 4 5 6 7 8 9 10 11 12 ಕರೆಕ್ಟಾಗಿ ಇದೆಯಾ? ಇವಾಗ ಇದಕ್ಕೆ 4 ಎಲೆಕ್ಟ್ರಾನ್ಸ್ ಬಂದ್ಬಿಟ್ಟಿದ್ರೆ ಎಷ್ಟು ಬರೀತೀಯ? ಅರ್ಥ ಆಗಿದೆಯಾ? ಬರೀಬೋದಾ? ದಿಸ್ ಈಸ್ ಒನ್ ಸ್ಟ್ರಕ್ಚರ್. ಇವಾಗ ಅದನ್ನೇ ನಾವು ಏನು ಮಾಡೋಣ? ಆಲ್ಟರ್ನೇಟಿವ್ ಬರ್ಕೊಂಬರೋಣ, ಆಂಟಿ ಕ್ಲಾಕ್ ವೈಸ್ ಮಾಡೋಣ. ದಿಸ್ ಇಸ್ ಕಾರ್ಬನ್ ಆಟಮ್, coordinate bond, this coordinate bond, this is double bond. ಅರ್ಥ ಆಯ್ತಾ? ಲೋನ್ ಪೇರ್ ಎಲೆಕ್ಟ್ರಾನ್ಸ್ ಸೇಮ್. ಅರ್ಥ ಆಯ್ತಾ? ಸೇಮ್ ಅಂದರೆ ಇದರ ಮೇಲೆ 2 ಬರಿಬಾರ್ದು, ಇದ್ರ ಮೇಲೆ 6 ಬರಿಬೇಕು, ಇದ್ರ ಮೇಲೆ 6 ಬರಿಬೇಕು, ಇದ್ರ ಮೇಲೆ 2 ಮಾತ್ರ ಬರಿಬೇಕು. ಅರ್ಥ ಆಯ್ತಾ? ಇಲ್ಲ ನೀನು ಲೋನ್ ಪೇರ್ ಎಲೆಕ್ಟ್ರಾನ್ಸ್ ರೆಪ್ರೆಸೆಂಟ್ ಮಾಡದೇ ಇದ್ರೂ ಪರವಾಗಿಲ್ಲ, ನೋ ಪ್ರಾಬ್ಲಮ್. ನೀನು ಯಾವುದಕ್ಕೆ ಅಂತ ಹೇಳ್ಬಿಟ್ಟು ತೋರಿಸ್ತಿದ್ರು ಪರವಾಗಿಲ್ಲ. ಅಂಡರ್ಸ್ಟುಡ್? ರೆಸೊನೆನ್ಸ್ ಸ್ಟ್ರಕ್ಚರ್ ಬರೀಲಿಕ್ಕೆ ಅರ್ಥ ಆಯ್ತಾ? ಆಡ್ ಎಲೆಕ್ಟ್ರಾನ್ ಇದ್ರೆ ಮಾತ್ರ ತೋರಿಸ್ಬೇಕಷ್ಟೆ. ಇವಾಗ ಇನ್ನೊಂದು ಬರಿಬೇಕು ತಾನೆ? ಯಾಕೆ ಹೇಳಿ? ಇದಕ್ಕೆ ಡಬಲ್ ಬಾಂಡ್ ಅಲ್ಲ, ಇದಕ್ಕೆ ಡಬಲ್ ಬಾಂಡ್ ಅಲ್ಲ, ಇದಕ್ಕೆ ಕೂಡ ಇರ್ಬೋದು ತಾನೆ? ಈ ಎರಡಕ್ಕೆ ಡಬಲ್ ಬಾಂಡ್ಸ್ ಏನಲ್ಲ, ಹಿಂಗೆ. ಅರ್ಥ ಆಯ್ತಾ? What is the resonance hybrid structure? ಇವಾಗ ಇದ್ರ ಮೇಲೆ ಮೈನಸ್ ಇರ್ಬೋದು, ಇದ್ರ ಮೇಲೆ ಮೈನಸ್ ಇರ್ಬೋದು, ಇದ್ರ ಮೇಲೆ ಮೈನಸ್, ಇದ್ರ ಮೇಲೆ ಮೈನಸ್, ಇದ್ರ ಮೇಲೆ ಮೈನಸ್, ಇದ್ರ ಮೇಲೆ ಮೈನಸ್, 2 ಮೈನಸ್ ತಾನೆ? ಅರ್ಥ ಆಯ್ತಾ? ಆಕ್ಚುಲಿ ಪ್ರಾಪರ್ಟೀಸ್ನ ಎಕ್ಸ್ಪ್ಲೈನ್ ಮಾಡೋದೇ ಇದು. ಅರ್ಥ ಆಯ್ತು? ಇವಾಗ ಇದು ಪ್ರಾಪರ್ಟೀಸ್ ಡಿಫ್ರೆಂಟ್ ಇರ್ಬೋದು, ಆದ್ದರಿಂದ ದಿಸ್ ಗಿವ್ಸ್ ದ ಸೇಮ್ ಪ್ರಾಪರ್ಟೀಸ್. ಅರ್ಥ ಆಯ್ತಾ? ಈ ಥರ ಒಂದೇ ಲಿವಿಸ್ ಡಾಟ್ ಸ್ಟ್ರಕ್ಚರ್ ಮುಖಾಂತರ ನಾವೆಲ್ಲ ಪ್ರಾಪರ್ಟೀಸು ಆಫ್ ಎನ್ ಅಯಾನ್ ಅಥವಾ ಕಾಂಪೌಂಡ್ ಎಕ್ಸ್ಪ್ರೆಸ್ ಮಾಡ್ಲಿಕ್ಕಾಗಲ್ಲ. ಆವಾಗ ನಮಗೆ ಈ ರೆಸೊನೆನ್ಸ್ ಸ್ಟ್ರಕ್ಚರ್ ಸಿಗತ್ತೆ ಅಂತ ಹೇಳ್ಬಿಟ್ಟು. ಅರ್ಥ ಆಯ್ತಾ? ಯಾಕಿದು ಎಲ್ಲ ಪ್ರಾಪರ್ಟೀಸ್ ಸೇಮ್ ಸಿಗ್ತಿಲ್ಲ ಅಂತ ಹೇಳ್ಬಿಟ್ಟು ಅಂದಾಗ ಸೈಂಟಿಸ್ಟ್ ಮತ್ತೆ ಏನು ಮಾಡಿದ್ರು? ರೆಸೊನೆನ್ಸ್ ಸ್ಟ್ರಕ್ಚರ್ ಹಿಂಗಿರ್ಬೋದು ಅಂತ ಹೇಳ್ಬಿಟ್ಟು, ಅರ್ಥ ಆಯ್ತಾ, ಬರ್ದು ತೋರಿಸಿ ಎಕ್ಸ್ಪ್ಲೇನ್ ಮಾಡಿರ್ತಕ್ಕಂಥದ್ದೇ ರೆಸೊನೆನ್ಸ್ ಸ್ಟ್ರಕ್ಚರ್ಸ್. ರೆಸೊನೆನ್ಸ್ ಸ್ಟ್ರಕ್ಚರ್ಸ್ ಬರೀಬೇಕಾದ್ರೆ ಕಂಡೀಷನ್ಸ್ ಎಲ್ಲ ಅರ್ಥ ಆಗಿದೆ ತಾನೆ? ಅರ್ಥ ಆಗಿದೆಯಾ? ಏನೇ ಡೌಟ್? ದಿಸ್ ದ ರೆಸೊನೆನ್ಸ್ ಸ್ಟ್ರಕ್ಚರ್. ಬರೀಬೋದಾ? ನಿಮಗೆ ಯು ಟೇಕ್ ಸಲ್ಫರ್ ಟ್ರೈಆಕ್ಸೈಡ್, SO3 ಕೂಡ ಬರೀಬೋದು, SO3. ಅರ್ಥ ಆಯ್ತಾ? ಬರೀಬೋದಾ? ಏನೇ ಡೌಟ್? ಇವಾಗ ರೆಸೊನೆನ್ಸ್ ಸ್ಟ್ರಕ್ಚರ್ ಆಫ್ SO3 ಸೇಮ್ ಇದು ಬರ್ದಂಗೆ. ಅರ್ಥ ಆಯ್ತಾ? ಹೆಂಗ್ ಬರೀಬಹುದು? ಸಲ್ಫರ್ ಇಸ್ ಅ ಸೆಂಟ್ರಲ್ ಆಟಮ್, ಹಿಂಗೆ ಬರ್ಬೇಕು ಅಂತ ರೂಲ್ ಇದೆಯೇನು?
ಸಾರಿ ಇದಕ್ಕಲ್ಲ, ಇದಕ್ಕೆ ಡಬಲ್ ಬಾಂಡ್ ಆಂಟಿ ಕ್ಲಾಕ್ವೈಸ್ ಒಂದು ಬರ್ತಾ ಇದೆ, ಅರ್ಥ ಆಯ್ತಾ? ಈ ಮೂರಿಂದ ಹೆಂಗ್ ಬರೀತೀವಿ ರೆಸೊನೆನ್ಸ್ ಹೈಬ್ರಿಡ್ ಸ್ಟ್ರಕ್ಚರ್. ನ್ಯೂಟ್ರಲ್ ಏನು ಚಾರ್ಜ್ ಇಲ್ಲ. ದಿಸ್ ಆರ್ ರೆಸೊನೆನ್ಸ್ ಸ್ಟ್ರಕ್ಚರ್ಸ್. ಒಂದು ವೇಳೆ ವಾಟ್ ಈಸ್ ರೆಸೊನೆನ್ಸ್ ಎನರ್ಜಿ ಅಂತ ಬಿಟ್ಟು ಕೇಳ್ಬೋದಾ? ಏನು ಈ ಕೆನಾನಿಕಲ್ ಫಾರ್ಮ್ಸ್ ಅಥವಾ ಇವತ್ತಿನ ಕೆನಾನಿಕಲ್ ಫಾರ್ಮ್ಸ್ ಅಥವಾ ಕೆನಾನಿಕಲ್ ಸ್ಟ್ರಕ್ಚರ್ಸ್ ಅಂತ ಕರಿತೀವಿ. ಈ ಕೆನಾನಿಕಲ್ ಸ್ಟ್ರಕ್ಚರ್ಸ್ ಮತ್ತೆ ಹೈಬ್ರಿಡ್ ಫಾರ್ಮ್ ಅಥವಾ ರೆಸೊನೆನ್ಸ್ ಹೈಬ್ರಿಡ್ ಅಂತ ಕರಿತೀವಿ. ನೋಡಿ ರೆಸೊನೆನ್ಸ್ ಹೈಬ್ರಿಡ್. ಈ ರೆಸೊನೆನ್ಸ್ ಹೈಬ್ರಿಡ್ ಫಾರ್ಮ್ ಮತ್ತೆ ಕೆನಾನಿಕಲ್ ಫಾರ್ಮ್ಸ್ ಮಧ್ಯದಲ್ಲಿ ಏನು ಎನರ್ಜಿ ಡಿಫರೆನ್ಸ್ ಹೊಂದಿದೆಯೋ ದಟ್ ಗಿವ್ಸ್ ದ ರೆಸೊನೆನ್ಸ್ ಎನರ್ಜಿ. ದ ಎನರ್ಜಿ ಡಿಫರೆನ್ಸ್ ಬಿಟ್ವೀನ್ ದ canonical forms and resonance hybrid structure of any resonance structure is called as, that is resonance energy. Resonance energy. The resonance energy andre enu, resonance andre enu, what are the conditions to represent the resonance structures? Resonance structure represent ಮಾಡಲಿಕ್ಕೆ 5 conditions ಏನು with an example. ನೀಟಾಗಿ ಅರ್ಥ ಆಗಿದೆ ಅನ್ಸುತ್ತೆ? ಅರ್ಥ ಆಗಿದೆಯಾ? ನೆಕ್ಸ್ಟ್ polarity of bonds, that is 6th parameter, bond parameter. Can you this? ಅರ್ಥ ಆಯ್ತಾ? ನೆಕ್ಸ್ಟ್ ಏನು? that is polarity of bonds. What is the meaning of polarity? Polar means charge. Polar means charge. ಇವಾಗ when a covalent bond is formed between two atoms, two same atoms ಆಗಿದ್ರೆ, in a covalent bond is present between two same atoms, the charge separation will not exist. ಯಾಕೆ ಹೇಳಿ? ಫಾರ್ ಎಕ್ಸಾಂಪಲ್, ಇವಾಗ ಆ ಕಡೆ ಈಕ್ವಲ್ ಸ್ಟ್ರೆಂತ್ ಇರ್ತಕ್ಕಂಥವನು, ಈ ಕಡೆ ಈಕ್ವಲ್ ಸ್ಟ್ರೆಂತ್ ಇರ್ತಕ್ಕಂಥವನು ಜನರಲ್ ಆಗಿ ಒಂದು ಹಗ್ಗ ಹಿಡ್ಕೊಂಡೆ ಎಳೆದರೆ, ಅರ್ಥ ಆಯ್ತಾ? ಟಗ್ ಆಫ್ ವಾರ್ ಕಂಟೆಸ್ಟ್ ಹೇಳಿದ್ರೆ ಆ ಹಗ್ಗ ಯಾವ ಕಡೆಗಾದ್ರೂ ಮೂವ್ ಆಗುತ್ತಾ? ಯಾವ ಕಡೆಗೂ ಮೂವ್ ಆಗಲ್ಲ. ಯಾಕಂದ್ರೆ ಈಕ್ವಲ್ ಸ್ಟ್ರೆಂತ್ ಇದ್ದಾರೆ. ಈಕ್ವಲ್ ಸ್ಟ್ರೆಂತ್ ಇರ್ತಕ್ಕಂಥದ್ದು ಯಾವ ಕಡೆಗೂ ಮೂವ್ ಆಗಲ್ಲ. ಯಾವ ಕಡೆಗೂ ಯಾವಾಗ ಎಲೆಕ್ಟ್ರಾನ್ಸ್ ಮೂವ್ ಆಗಲಿಲ್ವೋ ಪೊಲಾರಿಟಿ ಪ್ರೊಡ್ಯೂಸ್ ಆಗಲಿಲ್ಲ. ಯಾವಾಗ ಪೊಲಾರಿಟಿ ಪ್ರೊಡ್ಯೂಸ್ ಆಗತ್ತೆ ಅಂದರೆ ಡಿಫ್ರೆಂಟ್ ಸ್ಟ್ರೆಂತ್ ಇದ್ದಾಗ ಯಾವ ಕಡೆ ಸ್ಟ್ರೆಂತ್ ಜಾಸ್ತಿ ಇರುತ್ತೆ ಆ ಕಡೆಗೆ ಹೋಗ್ಬಿಡುತ್ತಾ. ಯಾವಾಗ ಎಲೆಕ್ಟ್ರಾನ್ಸ್, ಇವಾಗ ಹಗ್ಗ ಅಂದ್ರೆ ಒಂದು 2 ಎಲೆಕ್ಟ್ರಾನ್ಸ್ ಅಂತ ತೊಗೊಳ್ಳೋಣ. ಯು ಇಮ್ಯಾಜಿನ್ ದಟ್ ರೋಪ್ ಈಸ್ ಹ್ಯಾವಿಂಗ್ 2 ಎಲೆಕ್ಟ್ರಾನ್, ಅದರ ರೋಪ್ ಈಸ್ 2 ಎಲೆಕ್ಟ್ರಾನ್ಸ್ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಯಾಕಂದ್ರೆ ಒಂದು ಬಾಂಡ್ ಅಂದ್ರೆ 2 ಎಲೆಕ್ಟ್ರಾನ್ಸ್ ತಾನೆ, ಆ ರೋಪ್ ಅಂದ್ರೆ 2 ಎಲೆಕ್ಟ್ರಾನ್ಸ್ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಈಕ್ವಲ್ ಸ್ಟ್ರೆಂತ್ ಇದ್ದಾಗ ಎಲೆಕ್ಟ್ರಾನ್ಸ್ ಎಲ್ಲೂ ಹೋಗಲ್ಲ, ಎಲ್ಲೂ ಮೂವ್ ಆಗಲ್ಲ, ಅದ್ರ ಮಿಡ್ಲಲ್ಲಿ ಇರ್ತವೆ, ಅದರಿಂದ ಪೊಲಾರಿಟಿ ಪ್ರೊಡ್ಯೂಸ್ ಆಗಲ್ಲ. ಯಾವಾಗ ಎಲೆಕ್ಟ್ರೋನೆಗೆಟಿವ್ ಡಿಫರೆನ್ಸ್ ಜಾಸ್ತಿ ಇರುತ್ತೆ ಅಂದ್ರೆ ಈಕ್ವಲ್ ಸ್ಟ್ರೆಂತ್ ಇರಲ್ವೋ ಅಂತ ಆಟಮ್ಸ್ ಮಧ್ಯದಲ್ಲಿ ಒಂದು ಬಾಂಡ್ ಫಾರ್ಮ್ ಆಗಿದ್ರೆ, ಅಂದ್ರೆ 2 ಎಲೆಕ್ಟ್ರಾನ್ಸ್ ಇದ್ರೆ ಮೋರ್ ಎಲೆಕ್ಟ್ರೋನೆಗೆಟಿವ್ ಆಟಮ್ ಕಡೆಗೆ ಮೂವ್ ಆಗುತ್ತೆ, ಆವಾಗ ಪೊಲಾರಿಟಿ ಪ್ರೊಡ್ಯೂಸ್ ಆಗುತ್ತೆ. ವೆನ್ ಕೋವಲೆಂಟ್ ಬಾಂಡ್ ಈಸ್ ಫಾರ್ಮ್ಡ್ ಬಿಟ್ವೀನ್ ಸೇಮ್ ಆಟಮ್ಸ್, ದ ಪೊಲಾರಿಟಿ ವಿಲ್ ನಾಟ್ ಪ್ರೊಡ್ಯೂಸ್ಡ್, ಹೆನ್ಸ್ ದಟ್ ಮಾಲಿಕ್ಯೂಲ್ಸ್ ಆರ್ ಕಾಲ್ಡ್ ಆಸ್ ನಾನ್ ಪೋಲಾರ್ ಮಾಲಿಕ್ಯೂಲ್ಸ್. ಫಾರ್ ಎಕ್ಸಾಂಪಲ್, ಅರ್ಥ ಆಯ್ತಾ? ಹೈಡ್ರೋಜನ್ ಆಟಮ್ ಮಧ್ಯದಲ್ಲಿ ಒಂದು ಬಾಂಡ್ ಪ್ರೆಸೆಂಟ್ ಆಗಿದ್ರೆ ಈ ಬಾಂಡೆಡ್ ಎಲೆಕ್ಟ್ರಾನ್ಸ್ ಯಾವ ಕಡೆಗಾದ್ರೂ ಮೂವ್ ಆಗ್ತಾವ? ಯಾವ ಕಡೆಗೂ ಮೂವ್ ಆಗಲ್ಲ. ಯಾವ ಕಡೆಗೂ ಮೂವ್ ಆಗಲ್ಲ. ಯಾಕಡೆ? ಸೇಮ್ ಸ್ಟ್ರೆಂತ್ ಇದಾವೆ. ಅರ್ಥ ಆಯ್ತಾ? ಯಾವ ಕಡೆಗೂ ಮೂವ್ ಆಗಲ್ಲ. ಅದೇ ಒಂದು Cl ಮಧ್ಯದಲ್ಲಿ ಅದು ಅಷ್ಟೇ ಸೇಮ್ ಸ್ಟ್ರೆಂತ್ ಅಂದ್ರೆ ಯಾವ ಕಡೆಗೂ ಮೂವ್ ಆಗಲ್ಲ. ಅರ್ಥ ಆಯ್ತಾ? ಅಥವಾ ಒಂದು ಆಕ್ಸಿಜನ್ ಮಧ್ಯದಲ್ಲಿ ಅಷ್ಟೇ, ಯಾವ ಕಡೆ ಮೂವ್ ಆಗಲ್ಲ. ಅಥವಾ ಒಂದು ನೈಟ್ರೋಜನ್ ಮಧ್ಯೆ ಟ್ರಿಪಲ್ ಬಾಂಡ್ ಇರುತ್ತೆ, ಬಟ್ ಸೇಮ್ ಸ್ಟ್ರೆಂತ್ ಇರ್ತಕ್ಕಂಥ ಯಾವ ಕಡೆ ಮೂವ್ ಆಗಲ್ಲ. ಅರ್ಥ ಆಯ್ತಾ? ಅಥವಾ ದಟ್ ಈಸ್ ಒಂದು ಎಫ್ ಮಧ್ಯದಲ್ಲಿ ಸೇಮ್ ಸ್ಟ್ರೆಂತ್ ಇರುತ್ತೆ, ಯಾವ ಕಡೆ ಮೂವ್ ಆಗಲ್ಲ. ಇವೆಲ್ಲ ಏನಿವೋ ನಾನ್ ಪೋಲಾರ್ ಮಾಲಿಕ್ಯೂಲ್ಸ್.
non-polar molecules. ಯಾವ polarity produce ಆಗುತ್ತೆ? When a covalent bond is present between two different electronegativity ಹೊಂದಿರ್ತದೆ, ಅದು two different atoms, ಎರಡು different atoms ತಗೊಳ್ಳಿ. ಅರ್ಥ ಆಯ್ತಾ? When a covalent bond is formed between two different atoms, at that time the shared pair of electrons moves towards more electronegative atom. That shared pair of electrons attract towards more electronegative atom. For example, you take a covalent compound like HCl toluene. It's not ionic compound, it is a covalent compound. The covalent bond is present between hydrogen and chlorine. Out of these two, which is more electronegative? Cl is more electronegative. ಯಾವಾಗ Cl more electronegativity ಹೊಂದಿದೆಯೋ, ಅರ್ಥ ಆಯ್ತಾ, ಆವಾಗ ಈ ಶೇರ್ಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಈ ಕಡೆ ಮೂವ್ ಆಗಿ ಅದ್ರ ಮೇಲೆ ಸ್ಲೈಟ್ಲಿ ನೆಗೆಟಿವ್ ಚಾರ್ಜ್, ಆನ್ ಹೈಡ್ರೋಜನ್ ಆಟಮ್ ಸ್ಲೈಟ್ಲಿ ಪಾಸಿಟಿವ್ ಚಾರ್ಜ್. ಇವಾಗ ಪೊಲಾರಿಟಿ ಪ್ರೊಡ್ಯೂಸ್ ಆಯ್ತಾ? ಪೊಲಾರಿಟಿ ಮೀನ್ಸ್ ಚಾರ್ಜ್ ಪ್ರೊಡ್ಯೂಸ್ ಆಯ್ತಾ? ದೀಸ್ ಆರ್ ಕಾಲ್ಡ್ ಎಸ್ ಪೋಲಾರ್ ಬಾಂಡ್ಸ್. ಪೋಲಾರ್ ಬಾಂಡ್ ಅಂದ್ರೆ ಗೊತ್ತಾಯ್ತಾ? ಏನು ಪೋಲಾರ್ ಕೋವೆಲೆಂಟ್ ಬಾಂಡ್ ಅಂದ್ರೆ? ಇಟ್ ಇಸ್ ನಾಟ್ ಎ polar covalent bond. It's a non-polar covalent bond. It is a polar covalent bond. What is the reason it is a polar covalent bond? A covalent bond is present between two different atoms. ಎರಡು ಡಿಫರೆಂಟ್ ಆಟಮ್ಸ್ ಇದ್ದಾಗ ಡೆಫಿನೆಟ್ ಆಗಿ ಎಲೆಕ್ಟ್ರೋನೆಗೆಟಿವ್ ಡಿಫರೆನ್ಸ್ ಒಂದೇ ಹೊಂದಿರುತ್ತೆ. ಯಾವುದು ಮೋರ್ ಎಲೆಕ್ಟ್ರೋನೆಗೆಟಿವ್ ಕ್ಯಾರೆಕ್ಟರ್ ಹೊಂದಿರುತ್ತೋ ಆ ಕಡೆಗೆ ಶೇರ್ಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಮೂವ್ಸ್ ಟುವರ್ಡ್ಸ್. ಅರ್ಥ ಆಯ್ತಾ? ಯಾವಾಗ ಪಾರ್ಷಿಯಲಿ ಆ ಕಡೆ ಯಾವ ಮೂವ್ ಆಗುತ್ತೋ ಶೇರ್ಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್, ಅರ್ಥ ಆಯ್ತಾ, ಇದ್ರ ಮೇಲೆ ಏನಾಗುತ್ತೆ, ಯಾವ್ದು ಕಳ್ಕೊಳ್ತಿದ್ಯೋ ಅದ್ರ ಮೇಲೆ ಪಾರ್ಷಿಯಲಿ ಪಾಸಿಟಿವ್ ಚಾರ್ಜ್ ಆಗುತ್ತೆ, ಯಾವ್ದು ಪಡ್ಕೊಳ್ತಿದ್ಯೋ ಅದ್ರ ಮೇಲೆ ಪಾರ್ಷಿಯಲಿ ನೆಗೆಟಿವ್ ಚಾರ್ಜ್ ಹೊಂದಿರುತ್ತೆ. ಹೆನ್ಸ್ ಇಟ್ ಈಸ್ ಎ ಪೋಲಾರ್ ಕೋವೆಲೆಂಟ್ ಮಾಲಿಕ್ಯೂಲ್. ಅರ್ಥ ಆಯ್ತಾ? ಈ ಪೋಲಾರ್ ಕೋವೆಲೆಂಟ್ ಮಾಲಿಕ್ಯೂಲ್ ಮಧ್ಯದಲ್ಲಿ ಏನು ಡಿಸ್ಟೆನ್ಸ್ ಹೊಂದಿದೆಯೋ, ಏನು ಚಾರ್ಜ್ ಹೊಂದಿದೆಯೋ, ಅರ್ಥ ಆಯ್ತಾ, ಅದನ್ನ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ವಿ ಆರ್ ಗೋಯಿಂಗ್ ಟು ಯೂಸಿಂಗ್ ಎ ನ್ಯೂ ದಟ್ ಈಸ್ ಅ ಕಾನ್ಸೆಪ್ಟ್. ಅರ್ಥ ಆಯ್ತಾ? ದಟ್ ಈಸ್ ಡೈಪೋಲ್ ಮೊಮೆಂಟ್. ಏನೇಳೆ? ಡೈಪೋಲ್ ಮೊಮೆಂಟ್. ಅರ್ಥ ಆಯ್ತಾ? ಅದೊಂದೇ ಅಲ್ಲ, ಯು ಟೇಕ್ ಎ ಹೈಡ್ರೋಜನ್ ಅಂಡ್ ಫ್ಲೋರಿನ್. ಔಟ್ ಆಫ್ ದೀಸ್ ಟು ವಿಚ್ ಇಸ್ ಮೋರ್ ಎಲೆಕ್ಟ್ರೋನೆಗೆಟಿವ್? ಫ್ಲೋರಿನ್ ಆಟಮ್. ಅರ್ಥ ಆಯ್ತಾ? ಯಾವಾಗ ಫ್ಲೋರಿನ್ ಮೋರ್ ಎಲೆಕ್ಟ್ರೋನೆಗೆಟಿವ್ ಹೊಂದಿದೆಯೋ ಆ ಕಡೆಗೆ ಈ ಶೇರ್ಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ತನ್ನ ಕಡೆಗೆ ಹೇಳ್ಕೊಂಡ್ರೆ, ಯಾಕಪ್ಪ ಅಂದ್ರೆ ದಟ್ ಇಸ್ ಮೋರ್ ಎಲೆಕ್ಟ್ರೋನೆಗೆಟಿವ್, ಹೆನ್ಸ್ ಇಟ್ ಅಟ್ರಾಕ್ಟ್ಸ್, ಇಟ್ ಮೋರ್ ಪುಲ್ಸ್ ಟುವರ್ಡ್ಸ್ ದೀಸ್ ಎಲೆಕ್ಟ್ರಾನ್ಸ್. ಅವಾಗ ಏನಾಗುತ್ತೆ, ಆನ್ ಫ್ಲೋರಿನ್ ಆಟಮ್ ಸ್ಲೈಟ್ಲಿ ನೆಗೆಟಿವ್ ಚಾರ್ಜ್, ಆನ್ ಹೈಡ್ರೋಜನ್ ಆಟಮ್ ಸ್ಲೈಟ್ಲಿ ಪಾಸಿಟಿವ್ ಚಾರ್ಜ್. ಇದು ಲೆಸ್ ಎಲೆಕ್ಟ್ರಾನ್ ಡೆನ್ಸಿಟಿ ಹೊಂದಿರುತ್ತೆ, ಇದು ಮೋರ್ ಎಲೆಕ್ಟ್ರಾನ್ ಡೆನ್ಸಿಟಿ ಹೊಂದಿರುತ್ತೆ. ಅರ್ಥ ಆಯ್ತಾ? ಇವಾಗ ಹಿಂದೆ ನಾವು ಒಂದು ಪೋಲಾರ್ ಮಾಲಿಕ್ಯೂಲ್ನ, ಅರ್ಥ ಆಯ್ತಾ, ಬೋತ್ ಪಾರ್ಷಿಯಲ್ ಪಾಸಿಟಿವ್ ಚಾರ್ಜ್ ಮತ್ತೆ ನೆಗೆಟಿವ್ ಚಾರ್ಜ್ ಕೊಡಬೇಕಾದ್ರೆ ಸಚ್ ಬಾಂಡ್ಸ್ ಆರ್ ಕಾಲ್ಡ್ ಆಸ್ ಪೋಲಾರ್ ಕೋವೆಲೆಂಟ್ ಬಾಂಡ್ಸ್. ಈ ಪೋಲಾರ್ ಕೋವೆಲೆಂಟ್ ಬಾಂಡ್ಸ್ ಅಲ್ಲಿ ಒಂದು ಡೈಪೋಲ್ ಮೊಮೆಂಟ್ ಅನ್ನೋ ಕಾನ್ಸೆಪ್ಟ್. ಏನ್ ಹೇಳಿ? ಡೈಪೋಲ್ ಮೊಮೆಂಟ್. ಮೂಮೆಂಟ್ ಅಲ್ಲ, ಮೊಮೆಂಟ್. ಈ ಡೈಪೋಲ್ ಮೊಮೆಂಟ್ ಅನ್ನೋ ಕಾನ್ಸೆಪ್ಟ್ ನ ಡಿಬೆ ಅನ್ನೋ ಒಂದು ಸೈಂಟಿಸ್ಟ್ ಪ್ರಪೋಸ್ ಮಾಡಿದ. ಯಾರು ಹೇಳಿ? ಡಿಬೆ. ಅರ್ಥ ಆಯ್ತಾ? ಡಿಬೆ ಅನ್ನೋ ಒಂದು ಸೈಂಟಿಸ್ಟ್ ಈ ಡೈಪೋಲ್ ಮೊಮೆಂಟ್ ಕಾನ್ಸೆಪ್ಟ್ ನ ಪ್ರಪೋಸ್ ಮಾಡದ. ಅರ್ಥ ಆಯ್ತಾ? DBYE ಅಂತ, ಡಿಬೆ. ಅರ್ಥ ಆಯ್ತಾ? ನಾವು ಇದನ್ನ ಕ್ಯಾಪಿಟಲ್ ಲೆಟರ್ ಡಿ ಅಂತ ಹೇಳ್ಬಿಟ್ಟು ಕರಿತೀವಿ, ಡಿಬೆ. ಅರ್ಥ ಆಯ್ತಾ? ಈ ಡಿಬೆ ಅನ್ನೋ ಸೈಂಟಿಸ್ಟ್ ನೇಮ್ ಅದು. ಅರ್ಥ ಆಯ್ತಾ? ಇದಕ್ಕೆ ಈ ಡೈಪೋಲ್ ಮೊಮೆಂಟ್ಗೆ ಎಷ್ಟು ಡಿಬೆ ಅಂತ ಹೇಳ್ಬಿಟ್ಟು, ಅರ್ಥ ಆಯ್ತಾ, ನಾವು ಎಕ್ಸ್ಪ್ರೆಸ್ ಮಾಡ್ತೀವಿ. ಅರ್ಥ ಆಯ್ತಾ? ನಾವು ಆಕ್ಚುಲಿ ಡಿಸ್ಟೆನ್ಸ್ ನ ಮತ್ತೆ ಚಾರ್ಜ್ ನ ಹೆಂಗ್ ನಾವು ಇದು ಮಾಡ್ತೀವಿ. ವಾಟ್ ಈಸ್ ಡೈಪೋಲ್ ಮೊಮೆಂಟ್? ವಾಟ್ ಈಸ್ ಡೈಪೋಲ್ ಮೊಮೆಂಟ್? ಇವಾಗ ಇದ್ರ ಬಗ್ಗೆ ವಾಟ್ ಈಸ್ ಡೈಪೋಲ್ ಮೊಮೆಂಟ್ ಅಂದ್ರೆ, ಇಟ್ ಈಸ್ ದ ಪ್ರಾಡಕ್ಟ್ ಆಫ್ ದ ಚಾರ್ಜ್, ಇಟ್ ಈಸ್ ದ ಪ್ರಾಡಕ್ಟ್ ಆಫ್ ಮ್ಯಾಗ್ನಿಟ್ಯೂಡ್ ಆಫ್ ಚಾರ್ಜ್, ಇಟ್ ಈಸ್ ದ ಪ್ರಾಡಕ್ಟ್ ಆಫ್ ಮ್ಯಾಗ್ನಿಟ್ಯೂಡ್ ಆಫ್ ದ ಚಾರ್ಜ್ ಅಂಡ್ ಎನಿ ಟು ಐನ್ಸ್, ಎನಿ oppositely charged ions, and distance between them, and distance between them is called as dipole moment. It is the product of the magnitude of the charge on any two ions, any two covalently bonded ions. That's important. Any two covalently bonded atoms and distance between them, and the distance between them is called as
ಡೈಪೋಲ್ ಮೂಮೆಂಟ್. ಈ ಡೈಪೋಲ್ ಮೂಮೆಂಟ್ ಯಾವ್ಯಾವ ಮಾಲಿಕ್ಯೂಲ್ಸ್ ಅಲ್ಲಿ, ಇವೆಲ್ಲ ಯಾವ ನಾನ್ ಪೋಲಾರ್ ತಾನೆ. ಯಾಕಪ್ಪ ಇವೆಲ್ಲ ನಾನ್ ಪೋಲಾರ್ ಅಂದ್ರೆ, ಬಿಕಾಸ್ ದ ಡೈಪೋಲ್ ಮೂಮೆಂಟ್ ಈಸ್ ಝೀರೋ. ಮ್ಯೂ ಅಂತ ಬಿಟ್ಕೊಡ್ತೀವಿ ಡೈಪೋಲ್ ಮೂಮೆಂಟ್. ಅರ್ಥ ಆಯ್ತಾ? ಮ್ಯೂ ಅಂತ ಹಿಂಗೆ ಬರಿತೀವಿ, ಮ್ಯೂ. ಅರ್ಥ ಆಯ್ತಾ? ಇಸ್ ಈಕ್ವಲ್ ಟು ಝೀರೋ. ಈ ಡೈಪೋಲ್ ಮೂಮೆಂಟ್ ಝೀರೋ ಹೊಂದಿರ್ತಕ್ಕಂಥ ರೀಸನ್ ಇಂದ ಇವೆಲ್ಲ ನಾನ್ ಪೋಲಾರ್ ಮಾಲಿಕ್ಯೂಲ್ಸ್. ಯಾಕೆ ಇವು ಪೋಲಾರ್ ಮಾಲಿಕ್ಯೂಲ್ಸ್ ಅಂದ್ರೆ, ಈ ಡೈಪೋಲ್ ಮೂಮೆಂಟ್ ಸರ್ಟನ್ ಡೈಪೋಲ್ ಮೂಮೆಂಟ್ ಹೊಂದಿರುತ್ತೆ. ಅರ್ಥ ಆಯ್ತಾ? ಇದು ಡೈಪೋಲ್ ಮೂಮೆಂಟ್ ಹೊಂದಿರುತ್ತೆ, NH3 ಡೈಪೋಲ್ ಮೂಮೆಂಟ್ ಹೊಂದಿರುತ್ತೆ, ವಾಟರ್ ಮಾಲಿಕ್ಯೂಲ್ ಡೈಪೋಲ್ ಮೂಮೆಂಟ್ ಹೊಂದಿರುತ್ತೆ, ಅಥವಾ ಬೆರಿಲಿಯಂ ಡೈಕ್ಲೋರೈಡ್ ಡೈಪೋಲ್ ಮೂಮೆಂಟ್ ಝೀರೋ ಹೊಂದಿರುತ್ತೆ. ಇದು ನಾನ್ ಪೋಲಾರ್. ಇವೆಲ್ಲ ಪೋಲಾರ್ ಮಾಲಿಕ್ಯೂಲ್ಸ್. ಯಾಕೆ ಇವು ಪೋಲಾರ್ ಮಾಲಿಕ್ಯೂಲ್ಸ್? ಬಿಕಾಸ್ ದೇ ಹ್ಯಾವ್ ಇಟ್ ಡೈಪೋಲ್ ಮೂಮೆಂಟ್. ಅರ್ಥ ಆಯ್ತಾ? ಏನು ಡೈಪೋಲ್ ಮೂಮೆಂಟ್ ಅಂದ್ರೆ ಏನು? ಅರ್ಥ ಆಯ್ತಾ? ಡೈಪೋಲ್ ಮೂಮೆಂಟ್ ಅಂದ್ರೆ ಏನು? ಈ ಡೈಪೋಲ್ ಮೂಮೆಂಟ್ ನಾವು ಎಕ್ಸ್ಪ್ರೆಸ್ ಮಾಡ್ತಕ್ಕಂಥದ್ದು ಹೆಂಗೆ? ಅರ್ಥ ಆಯ್ತಾ? ಮ್ಯೂ ಅಂತ ಹೇಳ್ಬಿಟ್ಟು ಆ 1 ಮ್ಯೂ ಇಸ್ ಈಕ್ವಲ್ ಟು, ಅಥವಾ ದಟ್ ಇಸ್ 1 ಡಿಬೆ ಇಸ್ ಈಕ್ವಲ್ ಟು ಎಷ್ಟು ವ್ಯಾಲ್ಯೂ? ಅರ್ಥ ಆಯ್ತಾ? ಡೈಪೋಲ್ ಮೂಮೆಂಟ್ ಇನ್ HF ಎಷ್ಟು ಹೊಂದಿರುತ್ತೆ, ವಾಟರ್ ಎಷ್ಟು ಹೊಂದಿರುತ್ತೆ, ಅಮೋನಿಯಾ ಎಷ್ಟು ಹೊಂದಿರುತ್ತೆ. ಅರ್ಥ ಆಯ್ತಾ? ಯಾಕೆ BF3 ಇಸ್ ಡೈಪೋಲ್ ಮೂಮೆಂಟ್ ಇಸ್ ಝೀರೋ, ಯಾಕೆ BeCl2 ಇಸ್ ಡೈಪೋಲ್ ಮೂಮೆಂಟ್ ಇಸ್ ಝೀರೋ? ಇದ್ರ ಬಗ್ಗೆ ಡೀಟೇಲ್ಡ್ ಆಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಈ ವಿಡಿಯೋದಲ್ಲಿ ಈ ಡೈಪೋಲ್ ಮೂಮೆಂಟ್ ಡೆಫಿನೇಷನ್ ಮಾತ್ರ ತಿಳ್ಕೊಂಡಿರಿ ನೀವು ಸಾಕು. ಅರ್ಥ ಆಯ್ತಾ? ಪೋಲಾರ್ ಮಾಲಿಕ್ಯೂಲ್ಸ್, ನಾನ್ ಪೋಲಾರ್ ಮಾಲಿಕ್ಯೂಲ್ಸ್, ಡೈಪೋಲ್ ಮೂಮೆಂಟ್. ಅರ್ಥ ಆಯ್ತಾ? ವಿತ್ ಅನ್ ಎಕ್ಸಾಂಪಲ್ಸ್ ಡೀಟೇಲ್ಡ್ ಆಗಿ ಡಿಸ್ಕಸ್ ಮಾಡಿ ವಿಲ್ ಸ್ಟಾರ್ಟ್. ಅರ್ಥ ಆಯ್ತಾ? ದಟ್ ಈಸ್ ಅಯಾನಿಕ್ ಕ್ಯಾರೆಕ್ಟರ್ ಇನ್ ಕೋವಲೆಂಟ್ ಕಾಂಪೌಂಡ್ಸ್ ಅಲ್ಲಿ, ದಟ್ ಈಸ್ ನಾನ್ ಪೋಲಾರ್ ಮಾಲಿಕ್ಯೂಲ್ಸ್. ಅದನ್ನು ಡಿಸ್ಕಸ್ ಮಾಡಿಬಿಡೋಣ. ಮತ್ತೆ VBT ಸ್ಟಾರ್ಟ್ ಮಾಡೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಇಷ್ಟು ಡಿಸ್ಕಸ್ ಮಾಡಿ. ಥ್ಯಾಂಕ್ ಯು.